Hello everyone, Namaskara. Yeah, we have reached a stage where RCB is cruising this time, and we're back to talk about IPL. And today we have not one, we have two Bengaluru boys. Both are in America, just like every Nagati Ali Chandrasekhar movie. So before I bring them on stage, hope you all are doing fine. Please subscribe to the channel. It's called Adda for a reason. You will get to know in future. Right now, bringing on stage our own friend, our good luck charm, because of whom we won CSK, we can say, let's welcome Mr. Kushal Anjanappa to the floor. ಮಚ್ಚ ಏನೇನೋ ಹೇಳ್ತೀಯ. ಹೆಂಗಿದ್ಯಾ ಮಚ್ಚ? ನೀನ್ ಒಳ್ಳೆ ಬಿಲ್ಡಪ್ ಕೊಟ್ಟರು ನಿನಗೆ ಖುಷಿ ಆಗಲ್ಲ. ಯಾಕೆ ಈ ತರ ನೀನು? ನಾನ್ ಚೆನ್ನಾಗಿದ್ದೀನಿ ಗುರು, ನೀನ್ ಹೆಂಗಿದ್ಯಾ? Are you happy with somehow we won? ಇದು ಧ್ರುವ ಸರ್ಜಾ ಫ್ಯಾನ್ ತರ ಅಮ್ಮುಕು ಡಮುಕು ಹೆಂಗೆ ಕೊಟ್ಟಿದ್ರು ಅಮುಕು ಡುಮುಕು ಅಂತ ಇನ್ನೊಬ್ಬನ್ ಕರ್ಸ್ಬಿಡೋಣ ಸ್ಟೇಜ್ಗೆ. ಓ ವೆಲ್ಕಮ್ ಟು ಆಲ್ ಕಲಾವಿದರು ಬಂದಿದ್ದಾರೆ ನಮ್ಮ ಸ್ಟೇಜ್ಗೆ. ಹೌ ಆರ್ ಯು ಅಭಿಜಿತ್? ಹೌ ಆರ್ ಯು ಕುಶಾಲ್? ಬೆಂಗಳೂರು ಸೌತ್ ಬಾಯ್ಸ್ ರಾಕಿಂಗ್ ಆಕ್ಚುಲಿ ಬೆಂಗಳೂರು ಸೌತ್ ಬಾಯ್ಸ್. ಹೆಂಗಿದಪ್ಪ ಮ್ಯಾಚ್ ನಿಂಗೆ ಅಭಿಜಿತ್? ನೋಡ್ತಾ ಇದೀಯ IPL ಮ್ಯಾಚ್? ನಾವ್ ಲೋಕಲ್ ಬೆಟ್ಟಿಂಗ್ ಆಡ್ತಾ ಇದೀವಿ ಮ್ಯಾಚ್ ಜೊತೆಗೆ. ಇಂಡಿಯಾಲೆಲ್ಲ ಹೇಳಕ್ಕಾಗಲ್ಲ, ಬ್ಯಾನ್ ಆಗ್ಬಿಡುತ್ತೆ ಚಾನೆಲ್. ಯಾಕೋ ನಾವು 15 ವರ್ಷ ಡ್ರೀಮ್ 11 ಮಾಡ್ತಾ ಇದಾರಲ್ವ ಓಪನ್ ಆಗಿ. ಬೆಟ್ಟಿಂಗ್ ಅಲ್ಲ ಅದು ಅವ್ರ ಪ್ರಕಾರ. ಎತ್ತಲೇ ನಾವು ಪಾಯಿಂಟ್ ಆಡ್ತಾ ಇರೋದು. ಹೇಳಿ ಕುಶಾಲ್, ಏನೋ ಅಮುಕು ಡುಮುಕು ಅಂತ ಇದೆಯಲ್ಲ. ಚೆನ್ನಾಗ್ ಒಂಥರ ಮಜಾ ಬಂತು. ಏನ್ಲೋ ನಿಜ ಧೋನಿ ಹೇಳ್ವಾ, ಯು ಐದರ್ ಡೈ ಅ ಹೀರೋ ಸ್ಟೇ ಲಾಂಗ್ ಇನಫ್ ಟು ಬಿಕಮ್ ಅ ವಿಲನ್ ತರ ಆಗೋಯ್ತು ಒಂದ್ ಪರಿಸ್ಥಿತಿ. ಮರ್ಯಾದ ಒಂಥರ ಕ್ರಿಕೆಟ್ ಮರ್ಯಾದಿನ ಇಲ್ಲ ತರ ಆಗೋಯ್ತು. ಧೋನಿ ಬಗ್ಗೆ ಮಾತಾಡಿದಷ್ಟು CSKಗೆ ಜಾಸ್ತಿ ಬಿಲ್ಡಪ್ ಕೊಟ್ಟಂಗೆ ಅನ್ಸುತ್ತೆ. ಇಲ್ಲ, ನನ್ಗೆ ನೆಕ್ಸ್ಟ್ ಇನ್ನೊಂದು 3-4 ಮ್ಯಾಚಸ್ ಅಲ್ಲಿ ಅವ್ರು ಗೆಲ್ಲಿಲ್ಲ ಅಂದ್ರೆ ಅವನೇ ವಿಲನ್ ಮಾಡ್ಬಿಡ್ತಾರೆ ನಾವು ಇವತ್ತು. ಇಷ್ಟು ವರ್ಷ ಅವ್ರ ಸೆನ್ಸಿಬಲ್ ಆಗಿ ಇರಲ್ಲ ಅವ್ರ ಫ್ಯಾನ್ಸ್ ಅಂತ ಅನ್ಕೋತೀವಿ ನಾವು. ಇಷ್ಟು ವರ್ಷ ಪೀಡಿಸ್ಬಿಟ್ಟಿದ್ದಾರೆ, ತಲೆ ಎತ್ಕೊಂಡು ಓಡಾಡಕ್ ಆಗ್ತಾ ಇರಲಿಲ್ಲ. ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಫೀಸಲ್ಲಿ ಅಪ್ಪ IPL ಇದ್ರೆ ಗುರು ಯಾಕಾದ್ರೂ CSK ಮ್ಯಾಚ್ ಬರುತ್ತೋ ಅಂತ ಅನ್ಸೋದು. ಈಗ ಸ್ವಲ್ಪ ಒಂಥರ ಅವ್ರಿಗೆ ಇದು ಜಿಗುಪ್ಸೆ ಬಂದ್ಬಿಡಿತ್ತು ಅನ್ಸುತ್ತೆ. ಅಯ್ಯೋ ಈ RCB ಫ್ಯಾನ್ಸ್ ಇಷ್ಟೇ ಹೋದ್ರೋಯ್ತು, ಹಾಳಾಗೋಗ್ಲಿ ಬಿಟ್ಬಿಡೋಣ ಅಂತ. ಬಟ್ ಇವಾಗ ನಮಗ್ ಉಲ್ಟಾ ಆಗ್ತಾ ಇದೆ. ಅಯ್ಯೋ ಈ CSK ಫ್ಯಾನ್ಸ್ ಇಷ್ಟೇ ಹೋದ್ರೋಗ್ಲಿ ಬಿಟ್ಬಿಡೋಣ, ಅಯ್ಯೋ ಪಾಪ ಇವ್ರು ಧೋನಿದ್ ಬಿಡಲ್ಲ, ಧೋನಿ ಅವ್ರದ್ ಬಿಡಲ್ಲ ಅಂತ. ನನಗೆ ಇನ್ನ ಅಯ್ಯೋ ಪಾಪ ಅನ್ಸಿಲ್ಲ. ಇನ್ನ ಒಂದ್ 2-3 ಸೀಸನ್ ಹೊಡಿಬೇಕು, ಗೆಲ್ಬಾರ್ದು, ನೆನ್ಪಿಟ್ಕೋಬೇಕು. ಒಂದ್ ನಿಮಿಷ, ಟ್ವಿಟರ್ ಅಲ್ಲಿ 2 ವಿಡಿಯೋ ವೈರಲ್ ಆಗಿತ್ತು ನೋಡಿದ. ಸ್ಪೋರ್ಟ್ಸ್ ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಯಾರೋ 100 ಕಮೆಂಟ್, ಅವ್ರು ಯಾರೋ ₹100 ಕೊಟ್ಟು ಕಮೆಂಟ್ ಹಾಕಿರೋದು ಅರ್ಥನೇ. ಸೂಪರ್ ಚಾಟ್ ಹಾಕಿದ್ದ. ಏನಪ್ಪಾ, ಧೋನಿ ಗಾರ್ಡ್ ಅಲ್ಲಿ ವಿಷ ಹಾಕೊಂಡ್ ಬಂದ್ರೆ ಹಿಂದಿ ಕಮೆಂಟ್ರಿ ಹೋಗ್ಬಿಡುತ್ತೆ ಅಂತ ಎಲ್ಲ ಅದು ಫಸ್ಟ್ ಡೇ ಮಾಡ್ದ. ಸೆಕೆಂಡ್ ಡೇ ಏನ್ ಮಾಡ್ದ, ಸೆಕೆಂಡ್ ಡೇನು ಇನ್ನೊಂದ್ ಕಮೆಂಟ್ ಮಾಡ್ದ. ತಿರ್ಗಾ ವೈರಲ್ ಆಯ್ತು ಇವತ್ತು. ಏನ್ ನಾನ್ ಇನ್ನೊಂದ್ ಮೀಮ್ ಏನ್ ನೋಡಿದ್ದು ಅಂದ್ರೆ, ಈ ಏನಂತದು ಹಾಕೊಂತಾರಲ್ಲ ಕ್ರಾಚ್ಗೆ ಗಾರ್ಡ್, ಅದನ್ನ ನಮ್ಮ 3D ಪ್ಲೇಯರ್, ಬೆಸ್ಟ್ ಪ್ಲೇಯರ್ ಅದನ್ನ ಸ್ಮೆಲ್ ಮಾಡ್ತಾ ಇದಾರೆ. ಗಾಯುಡು ಅವನ ಹೆಸರು ತಗೊಳ್ಳೋದ್ರು ವೇಸ್ಟ್ ಅನ್ಸುತ್ತೆ. ಹೋಗ್ಲಿ ಬಿಡೋ, ಮ್ಯಾಚ್ ಬಗ್ಗೆ ಮಾತಾಡೋಣ. ಸೊ ನನ್ಗೆ ಏನ್ ಅನ್ಸ್ತು CSK ಅಂದ್ರೆ, ಇಟ್ ವಾಸ್ ನಾಟ್ ಇವನ್ ಲೈಕ್ ಸಮ್ ಹೌ ವಿನ್ ಆರ್ ಬ್ಯಾಂಗ್ಳೂರ್ ವಿನ್. ಇಟ್ ವಾಸ್ ಲೈಕ್ ಪ್ಯೂರ್ ಡಾಮಿನೇಷನ್, ಪ್ಯೂರ್ ಡಾಮಿನೇಷನ್. ಜನ ಪಿಕ್ ಮಾಡ್ಬೋದು, ಅಯ್ಯೋ ಲಿವಿಂಗ್ಸ್ಟನ್ ಆಡ್ಲಿಲ್ಲ, ಕೊಹ್ಲಿ ನಿಧಾನಕ್ಕೆ ಆಡ್ದ, ಪಿಕಿಂಗ್ ಅಂತಾರಲ್ಲ. ಎಷ್ಟಾಗಿತ್ತು ಮುಂಚೆ ನಾವ್ ಬರೀ ಟಾಪ್ 3 ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ, ಇಲ್ಲ ಯಾರಾದ್ರೂ ಒಬ್ರು ಇಬ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಎಲ್ಲ ಬರೋರೆಲ್ಲ ಆಡಿದ್ರು. ಯಾರೋ ದೇವದತ್ ಪಡಿಕಲ್ ಜೊತೆ ಚೆನ್ನಾಗಿ ಮಾತಾಡಿದ್ದಾರೆ. ಅವನು ಬಂದು ನಮ್ ಪಾಡ್ಕಾಸ್ಟ್ ನೋಡ್ದ ಅನ್ಸುತ್ತೆ. ಪಾಡ್ಕಾಸ್ಟ್ ನೋಡಿ ನಾವೆಲ್ಲ ಎಲ್ರು ಸೇರಿ ಉಗ್ದವ್ರು ಸರಿಯಾಗಿ ಅಂತ ಗೊತ್ತಾಗಿದೆ ಅವನಿಗೆ. ಅಟ್ಲೀಸ್ಟ್ ಇಂಟೆಂಟ್ ತೋರಿಸ್ತಾನೆ. ಅದೇ ಇಷ್ಟ ಆಗಿದ್ ನನ್ಗೆ. ಅವನು ಮತ್ತೆ ಜಿತೇಶ್ ಶರ್ಮಾ ಬಂದು ಸಿಕ್ಸ್ ಅದು ಎಕ್ಸ್ಟ್ರಾ ಕವರ್ ಮೇಲೆ ಹೊಡೆದಿದ್ದು ಏನ್ ಟೈಮಿಂಗ್, ಸಕ್ಕತ್ತಾಗಿತ್ತು. ಸೂಪರ್ ಶಾಟ್. ಇವನ್ ಬೌಲಿಂಗ್ ವಿರಾಟ್ ಸ್ಲೋ ಇನ್ನಿಂಗ್ಸ್ ಅಂತ ಏನ್ ಅನ್ಸಿಲ್ಲ ಗುರು. ಅಂದ್ರೆ ಇಂಟೆಂಟ್ ಇತ್ತು, ಹಿ ವಾಸ್ ಜಸ್ಟ್ ನಾಟ್ ಟೈಮಿಂಗ್ ಇಟ್ ಅಷ್ಟೇ.
ಅವ್ನಿಗೆ ಇಂಟೆಕ್ ಶಾರ್ಟ್ ಹೊಡಿಬೇಕು ಅಂತಾನೆ ಇದ್ದಿದ್ದು, ಆಕ್ಸಲರೇಷನ್ ಇತ್ತು ಅವನಿಗೆ ಮೈಂಡ್ ಅಲ್ಲಿ. ಆ ಮೈಂಡ್ ಸೆಟ್ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ ಈ ಸೀಸನ್. ಜಸ್ಟ್ ದಟ್ ಅವ್ನು ಎಸ್ಪೆಷಲಿ ಟೈಮ್ ಮಾಡ್ಲಿಲ್ಲ ಅಷ್ಟೇ. ಅವತ್ ಸಿಕ್ಲಿಲ್ಲ ಚೆನ್ನಾಗಿ. ಕರೆಕ್ಟ್, ನೀನ್ ಹೇಳಿದ 100% ಕರೆಕ್ಟ್. ಅದು ಸಿಕ್ಲಿಲ್ಲ ಅಷ್ಟೇ ಅವತ್ತು. ವಿಚ್ ಇಸ್ ಓಕೆ, ಇಟ್ ಹ್ಯಾಪನ್ಸ್ to the best. Also with Virat Kohli, I feel because he is the greatest right now. ಅವನು ಸ್ವಲ್ಪ ಆಡ್ಲಿಲ್ಲ ಅಂದ್ರೂ ಟ್ವಿಟರ್ ಅಲ್ಲಿ goes mad. ಟ್ವಿಟರ್ ಅಲ್ಲಿ ಮಾತ್ರ ಜನ ಅಯ್ಯೋ ಏನ್ ಆಡ್ತಾ ಇದ್ದಾನೆ, ಒದ್ದಾಡ್ತಾ ಇದ್ದಾನೆ, ಟ್ರೆಂಬ್ಲಿಂಗು, ಚೆಪಾಕು, ತಿರ್ಗಾ ಚೋಕ್ ಆಗ್ತಾ ಇದ್ದಾನೆ. ಬಟ್ ದಟ್ ಪತಿರಾನ 2-3 balls, ದಟ್ ಒಂದು ಬೌನ್ಸರ್ಗೆ ಒಂದು 6 ಮತ್ತೆ 4, ಇಟ್ಸ್ ಜಸ್ಟ್ ಪ್ಯೂರ್ ಕ್ಲಾಸ್. ಈವನ್ ಬೌಲಿಂಗ್ ಏಸಲ್ವುಡ್ ಮ್ಯಾನ್, ನನಗೆ ಜಿಂಕ್ಸ್ ಮಾಡ್ತಾ ಇದೀನಿ ಅನ್ಸುತ್ತೆ. ಅವ್ನು ಇಂಜುರಿ ಆಗದಿದ್ರೆ ಸಾಕು ಸೀಸನ್. ಆಕ್ಚುಲಿ ಏನ್ ಗೊತ್ತಾ, ಭಯ ಆಗ್ತಾ ಇದೆ. ಎಷ್ಟು ಒಳ್ಳೆ ಟೀಮ್, ಯು ಕಾಂಟ್ ಫೈಂಡ್ ಫ್ಲಾಸ್. ಫ್ಲಾಸ್ ಸಿಗ್ತಾರೆ, ಭಯ ಆಗ್ತಾ ಇದೆ. ಏನ್ ಇವಾಗ ನಾನು ಇವಾಗ ವಿಡಿಯೋ ಮಿಂತ ನೋಡ್ತಾ ಇದ್ದೆ, ಏನಪ್ಪಾ ಇದು ಹೆಂಗೆ ಈ GT ಎಲ್ಲ. GT ಚೆನ್ನಾಗೇ ಇದೆ, ಇಲ್ಲ ಅಂತ ಇಲ್ಲ. ಬಟ್ ನಮ್ ಟೀಮ್ ನೋಡಿದ್ರೆ ಇನ್ನ ಭಯಂಕರ ಸ್ಟ್ರಾಂಗ್ ಆಗಿದೆ ಅನ್ಸುತ್ತೆ. ಇಲ್ಲ, ಒಂದು ವೀಕ್ನೆಸ್ ನೋಡ್ಬೇಕು ಅಂದ್ರೆ ಸ್ಪಿನ್ ಕ್ಲಿಕ್ ಆಗ್ಬೇಕು. ಸುರೇಶ್ ಶರ್ಮಾ ಇನ್ನೂ ಪ್ರೋವನ್ ಐಡೆಂಟಿಟಿ ಅಲ್ಲ. ಅವ್ನ್ ನೆಟ್ಸ್ ಅಲ್ಲಿ ವಿರಾಟ್ ಔಟ್ ಮಾಡಿಸ್ಬಿಟ್ಟ, KKR ಮೇಲೆ ಮ್ಯಾಚ್ ಅಲ್ಲಿ ಹೋದ್ ಸೀಸನ್ ಔಟ್ ಎತ್ಬಿಟ್ಟ ಅನ್ಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ. ಸೊ ಅವನು ಒಂದು ಓವರ್ ಅಲ್ಲಿ 3 ಬಾಲ್ ಹಿಟ್ ಮಿ ಬಾಲ್ಗಳು ಹಾಕ್ತಾನೆ, ಇನ್ನು 3 ಡಿಸೆಂಟ್ ಆಗಿರುತ್ತೆ. ಸೊ ಅವ್ನು ಇನ್ನೊಂದ್ ಸ್ವಲ್ಪ ಕಂಟ್ರೋಲ್ ತರಬೇಕು. ಅದನ್ನ ಬಿಟ್ರೆ ಸ್ವಪ್ನಿಲ್ ಸಿಂಗ್ ನ ಇವ್ರು ತರ್ತಾರ ನೋಡ್ಬೇಕು, ತರೋ ಅವಶ್ಯಕತೆ ಬರುತ್ತಾ ಇಲ್ವಾ ಅಂತ. ಐ ಥಿಂಕ್ ಲೆಫ್ಟ್ ಹ್ಯಾಂಡರ್ಸ್ ಯಾರಿದ್ದಾರೆ ಅವ್ರ ಕಡೆ GT ಅಲ್ಲಿ? ಸಾಯಿ ಸುದರ್ಶನ್. ವೇಟ್ ವಿ ಹ್ಯಾವ್ ನಾಟ್ ಫಿನಿಶ್ಡ್ CSK. GT ಅಲ್ಲ, ಆಗ್ಲೇ ಇನ್ನೊಂದು ವಿಷಯ ಜಿಂಕ್ಸ್ ಅಂತ ಹೇಳ್ತಾ ಇದ್ದಿಲ್ಲ ನೀನು ರವೀಂದ್ರ. ಒಂದು ಪ್ಯಾಟರ್ನ್ ಏನು ಅಂದ್ರೆ, ನಾವ್ RCB ಫ್ಯಾನ್ಸ್ ಅಪ್ಪ ಎತ್ಕೋತ ಕ್ಯಾಲ್ಕುಲೇಟರ್ ಅಲ್ಲೇ ಶುರು ಮಾಡೋದು ನಾವು ಸೀಸನ್ ಅನ್ನ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಲ್ಲೂ ಫಸ್ಟ್ 2 ಅವೇ ಗೇಮ್ ಗೆದ್ರು, ಆಮೇಲಿಂದ ಬಂದು ಅದೇ ಅಮುಕು ಅಂತ ಒಡ್ಸ್ಕೊಂಡ್ಬಿಟ್ರು ಹೋಮ್ ಅಲ್ಲಿ ಚಿನ್ನಸ್ವಾಮಿಲಿ. ಇವರು 2 ಅವೇ ಗೇಮ್ ಗೆದ್ದಿದ್ದಾರೆ ಧೂಮ್ ಧಾಮ್ ಅಂತ, ಹೊಸ ಅಧ್ಯಾಯ ಅದು ಇದು ಅಂತ. ಸೊ ಇವ್ರದ್ದು ಏನಾಗುತ್ತೋ ನೋಡ್ಬೇಕು. ಚೆನ್ನಾಗೇ ಇರ್ಲಿಲ್ವಾ 2 ಮ್ಯಾಚ್ ಹೆಂಗಿದ್ರು ದೇವ್ರಿಗೆ ಗೊತ್ತು. ಯಾರು ವಿಮೆನ್ಸ್ ಟೀಮ್ ಚೆನ್ನಾಗೇ ಇರ್ಲಿಲ್ಲ ನಮ್ದು. I think this season women's team was very bad. I think also injuries were so many, and Bengaluru ಅದೊಂದು ವರ್ಸ್ಟ್ ಕ್ಯಾಪ್ಟನ್. ಏನಾದ್ರು ಅನ್ಕೊಳ್ಳಿ ಜನ, ವರ್ಸ್ಟ್ ಕ್ಯಾಪ್ಟನ್, ಎನರ್ಜಿ ಇಲ್ಲ. ಸೊ ಬಾಡಿ ಲ್ಯಾಂಗ್ವೇಜ್ ಸುಮ್ನೆ ಹಿಂಗೆ ಏನೋ ಹಳೆ ರೋಹಿತ್ ಶರ್ಮಾ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಎಳೀತಾ ಇದೆ. ಪರವಾಗಿಲ್ಲ ಈಗ. ಎನಿವೇಸ್, ಗ್ರೇಟ್ ಮ್ಯಾಚ್. ನೀನ್ ಲೀಡರ್ ಅಂದ್ರೆ ಇವಾಗ ಹರ್ಮನ್ಪ್ರೀತ್ ಕೌರ್ ಅಷ್ಟೇನು, ಏನ್ ಆಟಿಟ್ಯೂಡ್ ಏನೇ ಇರ್ಲಿ. ಇದು ಒನ್ ಬೆಸ್ಟ್ ಥಿಂಗ್ ಅಬೌಟ್ CSK ಮ್ಯಾಚ್ ಏನಂದ್ರೆ RCB ಚಾಂಟ್. ಫಸ್ಟ್ ಟೈಮ್ ಅಂತೆ ಅಷ್ಟೊಂದು RCB ಚಾಂಟಿಂಗ್ ಚೆಪಾಕ್. ಕ್ರೇಜಿ. ಅಂಡ್ ದೇರ್ ಇಸ್ ಅ ವೆರಿ ಫೇಮಸ್ ಇನ್ನೊಂದು ಫೋಟೋ ಇದೆಯಲ್ಲ, ಒಬ್ಬ ಯಾರೋ CSK ಚೀರ್ ಮಾಡ್ತಾ ಇದ್ದಾನೆ, ಅವ್ನ್ ವಿಸಿಲ್ ತಗೊಂಡು RCB ಹುಡುಗಿ ಟಿ-ಶರ್ಟ್ ಹಾಕೊಂಡು ವಿಸಿಲ್ ಹೊಡಿತಾರೆ. ಸಮ್ಸ್ ಅಪ್ ದ ಮ್ಯಾಚ್ ಕ್ಲಿಯರ್ಲಿ. ಮಗ ಬೆಂಗಳೂರಲ್ಲಿ ಆದ್ರೆ ಈ ಟ್ವಿಟರ್ ಅಲ್ಲಿ ಬೈಯೋದು ನಮ್ಮವ್ರು ತುಂಬಾ ಇನ್ಸೆಕ್ಯೂರ್ ಮಚ್ಚ ಬೆಂಗಳೂರವರು. ಬೈ ಡಿಫಾಲ್ಟ್ ಅಲ್ವಾ ಮಚ್ಚ, ಪೀಪಲ್ ನಾವು ಬೈ ಡಿಫಾಲ್ಟ್ ಏನಕ್ಕೆ ನಾವು ಗೆದ್ದೇ ಇಲ್ಲ. So we have not tasted the win, how it feels. So we always feel we are not good enough. ಅದ್ ಒಂದ್ಸತಿ ಗೆಲ್ಲೋವರೆಗೂ ಇವಾಗ ನೋಡಿ, ನಿಂಗೂ ಭಯ ಆಗ್ತಾ ಇದೆ, ನನ್ಗೂ ಭಯ ಆಗ್ತಾ ಇದೆ, is it too good to be true ಅಂತ. ಸೊ ನಾನು ಆತರ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಕ್ರೌಡ್ ಬಿಹೇವಿಯರ್. ಇವಾಗ ಚೆನ್ನೈ ಸಪೋರ್ಟ್ ಜಾಸ್ತಿ ಇದೆ ಆದ್ರೆ ಏನಿದು ಬೆಂಗಳೂರು ಹೆಂಗೆ ಅಂತ ಸ್ವಲ್ಪ ಕಿರಿಕ್ ಮಾಡ್ಬಿಡ್ತಾರೆ ಯಾರಾದ್ರು. It was a great match. Not one point of the match I felt ಭಯನೇ ಆಗ್ಲಿಲ್ಲ, ನರ್ವಸ್ನೆಸ್ ಇರಲಿಲ್ಲ. It was cruising. Going forward, ಅಲ್ಲ, ಚೆನ್ನೈ ಟೀಮ್ ಸೆಲೆಕ್ಷನ್ ಬಗ್ಗೆ ಏನಾದ್ರು ಇದೆಯಾ ನಿಮ್ದು ಯೋಚನೆ? ಅವ್ರು ಏನಕ್ಕೆ ಡೆವಾನ್ ಕಾನ್ವೆ ಆಡಿಸ್ತಾ ಇಲ್ಲ? ಏನಕ್ಕೆ ಓಪನಿಂಗ್ ರಚಿನ್ ಋತುರಾಜ್ ಮಾಡ್ತಾ ಇದಾರೆ? ಏನ್ ನಡೀತಾ ಇದೆ? ಧೋನಿ ಅದಕ್ಕೆ ಆಡಿಸ್ತಾ ಇಲ್ಲ ಅನ್ಸುತ್ತೆ. ಅದು ಎಲ್ರಿಗೂ ಮಿಸ್ಟ್ರಿ ಆಗಿ ಇದೆ, ಏನಕ್ಕೆ ಅವ್ನ ಇಂಜುರಿನ ಏನ್ ಕತೆ ಅಂತ. ಅವ್ರ ಕಾಂಬಿನೇಷನ್ ಸರಿ ಮಾಡ್ಲಿಲ್ಲ ಅಂದ್ರೆ ಅವ್ರು ಈ ಸತಿ ಬಾಟಮ್ 2 ಅಲ್ಲಿ ಇರ್ತಾರೆ. ನೆನ್ನೆ ಒಂದು ಕ್ವಿಕ್ ಬಸ್ ಅಲ್ಲಿ ಅರ್ಷಾದ್ ಮತ್ತೆ ಗೌರವ್ದು ಒಂದು ವಿಡಿಯೋ ಬಂತು. They are speaking about RCB. RCB ಪರ್ಫೆಕ್ಟ್ ಟೀಮ್ ಹುಟ್ಟಿದ್ದಾರೆ ಕರೆಂಟ್ ಎರಾಗೆ, ಹಾರ್ಡ್ ಹಿಟ್ಟರ್ಸ್, ಒಂದಾದ್ಮೇಲೆ ಒಂದು. ಐ ಫೀಲ್ ಇಟ್ಸ್ ಆಲ್ಸೋ ಬಿಕಾಸ್ DK has come as mentor, ಆಂಡಿ ಫ್ಲಾರ್, ಬೊಬಾಟ್ ಎಲ್ಲ ಇರೋದ್ರಿಂದ ಅಲ್ಲಿ ಸ್ಟೀಫನ್ ಫ್ಲೇಮಿಂಗ್ is still working with the old mindset. ಅಲ್ಲಿ ಒಬ್ಬನೂ ಇಲ್ಲ, ಸಾಲ್ಟ್ ತರ ಒಬ್ಬ ಇಲ್ಲ. ಇಲ್ಲ ಅಂದ್ರೆ ಇವಾಗ ಇನ್ನೊಂದು ಟೀಮ್ ಯಾರೋ ಗೆಲ್ತಾ ಇದಾರಲ್ಲ,
ಪಂಜಾಬ್ ಅಲ್ಲಿ ಹೆಂಗ್ ಸೆಕೆಂಡ್ ಹಾಫ್ ಡೆಲ್ಲಿ. ಬರ್ತಾರೆ ಆ ತರ ಯಾರು ಇಲ್ಲ. ಡೆಲ್ಲಿಲೂ ಅಷ್ಟೇ ಫ್ರೇಸರ್ ಮೆಕಗರ್ ಯಾರು ಇಲ್ಲ ಹಿಟರ್, ಎಲ್ಲ ಹಳೇ ಓಲ್ಡ್ ಆದ್ರೆ ಸ್ಕೂಲ್ ODI ಪ್ಲೇಯರ್ಸ್. ಚೇಂಜ್ ಆಗಿದ್ಯೋ T20 ಮೈಂಡ್ ಸೆಟ್ ಚೇಂಜ್ ಆಗಿದೆ. ಅವ್ರು ಅದೇ ತರ ಇಟ್ಕೊಂಡು ಆಡಕ್ ಆಗಲ್ಲ ಇವಾಗ. ಅದೇ ನೀನ್ spinners ಒಬ್ಬ- effective ಇಲ್ಲ. ಅಶ್ವಿನ್ ನೀನ್ ಒಬ್ಬ effective ಪ್ಲೇಯರ್ ಇಲ್ಲ. ಹೇಳು, ಸಾರಿ, ನೀನ್ ಒಬ್ಬ ಪ್ಲೇಯರ್ ಹೇಳು ಹೂ ಇಸ್ ಅ ಹಾರ್ಡ್ ಹಿಟ್ಟಿಂಗ್ ಪರ್ಸನ್, ಹೂ ಇಸ್ ಅ ಗೇಮ್ ದುಬೆ ಚೇಂಜರ್ ಫಾರ್ ದೆಮ್. ದುಬೆ ಅದೇ ಬಟ್ ಅದು ಅದ್ ಸ್ಪಿನ್ ಬಿಟ್ರೆ ಸ್ಪಿನ್ ಬೇಕು ಅವ್ನಿಗೆ. ಓನ್ಲಿ ಅಗೇನ್ಸ್ಟ್ ಸ್ಪಿನ್. ಫಾಸ್ಟ್ ನೋಡಿ FDR ಬಂದಿದ ತಕ್ಷಣ ಪುಸ್ ಆದ. ಸೊ ಮೈ ಪಾಯಿಂಟ್ ಇಸ್ ದೇ ಡೋಂಟ್ ಹ್ಯಾವ್ ಒನ್ ಗೇಮ್ ಚೇಂಜರ್. ಅಂಡ್ ಧೋನಿ, ಮಿಸ್ಟರ್ ಧೋನಿ ಅವ್ರು ಬಿಡಿ, ಅವ್ರ ಧೋನಿ ಬಗ್ಗೆ ಮಾತಾಡಿದ್ರೆ ಧೋನಿ ಡೆಡ್ ವೇಟ್ ಇದಾನು ಧೋನಿನೇ ಕಣ ಗೇಮ್ ಚೇಂಜರ್. ಬೇರೆ ಆಪೋಸಿಷನ್ ಅಷ್ಟೇ. ಡೆವಿಲ್, ದ ಅಲ್ವಾ? ಡೆವಿಲ್ ಆಫ್ ಕನ್ನಡ ಇಂಡಸ್ಟ್ರಿ ಅವನು. ರೆಸ್ಟ್ ಯು ಅಬ್ಬಾ. ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವ್ನ್ ಚೆನ್ನೈಯಲ್ಲೇ ಶೆಡ್ ತೆಗಿಬೇಕಷ್ಟೇ. ಎನಿಥಿಂಗ್ ಎನಿ ಮೋರ್ ಮಾಡೋದಕ್ಕೆಲ್ಲ ಒಂಥರ ಈಸ್ ಮೇಕಿಂಗ್ ಅ ಮಾಕ್ರಿ ಆಫ್ ಹಿಮ್ಸೆಲ್ಫ್. ಒಂಥರ ಬೇಸರ ಆದ ಅವನ ಬಗ್ಗೆ, ಧೋನಿ ಬಗ್ಗೆ ತರ ಮಾತಾಡಕ್ಕೆ. ಬಟ್ ಈ ಶುಡ್ ಅಂಡರ್ಸ್ಟ್ಯಾಂಡ್ ಬೈ ಹಿಮ್ಸೆಲ್ಫ್. ಐ ಡೋಂಟ್ ನೋ. ಬಟ್ ಇಸ್ 2 games too short to ಒಂಥರ ಕೌಂಟರ್ ಜಡ್ಜ್ ಹಿಮ್ ಅಂತ. ಅಲ್ಲ, ಸ್ಟೀಫನ್ ಫ್ಲೆಮಿಂಗ್ ನಾನು ಹೇಳಿದಾನಲ್ಲ, ಹಿಸ್ ಬಾಡಿ ಕಾಂಟ್ ಪ್ಲೇ 10 overs. ಹಿಲ್ ಕಮ್ ಹೌಎವರ್ ಹಿಸ್ ಬಾಡಿ ಫೀಲ್. ದಟ್ಸ್ ನಾಟ್ ಅ ವೇ. ಅವನು 28 ಇದ್ದಾಗ ಸಚಿನ್ ಎಲ್ಲ ಓಡಿಸ್ಬಿಟ್ಟ T20 ಬೇಡ ಇವರು ಅಂತ. ನಾವು ಹಿ ಕಾಂಟ್ ಡೂ ದ ಸೇಮ್ ಥಿಂಗ್. ಐ ಥಿಂಕ್ ಅವನೇ ಮಾಡ್ಕೊಂಡಿರೋದು ಇದು ಸ್ವಯಂ ಕೃತ ರುದ್ರಾಜ್ ಅಪರಾಧ. ರುದ್ರಾಜ್ See, ಸ್ವಲ್ಪ how much- ಡೋಸೈಲ್ ಮನುಷ್ಯ. ಇದು ಸ್ವಲ್ಪ See, ಸ್ಟ್ರಾಂಗ್ ಕ್ಯಾಪ್ಟನ್ ಅಂದ್ರೆ ಕೂರ್ಸ್ಬಿಡ್ತಾ ಇದೆ ಧೋನಿನ ಅನ್ಸ್ತದೆ ನಂಗೆ. let's be honest guys, it's not just the game, it's the money also, no? What Dhoni brings on table for CSK and the ground. ಇವಾಗ ನೋಡಿ IPL ಶುರು ಆಗಿದ ತಕ್ಷಣ I see at least 3-4 ads of Dhoni. IPL ಇಲ್ಲ ಅಂದ್ರೆ ads ಬರೋದೇ ಇಲ್ಲ. So there is, by the end of the day, it's money also. We might get ಏನಂತಾರೆ ಅದಕ್ಕೆ ಬೈಸ್ಕೋಬಹುದು ಅವ್ರ ಫ್ಯಾನ್ಸ್ ಕೈಲಿ ನಾವು ಇಲ್ಲ ಅಂತ. That is what it is. Like how I feel Virat Kohli is also very like 50% brand for RCB ಅಂದ್ರೆ it's Virat Kohli's face. Every ad ಅಲ್ಲಿ ಅವನಿರ್ತಾನೆ, every banner ಅಲ್ಲಿ ಅವನಿರ್ತಾನೆ. ಸೊ ಏನು ಮಾಡಕ್ಕಾಗಲ್ಲ. 5 ಟ್ರೋಫಿ ತರ್ಕೊಟ್ಟಿದ್ದಾನ. ಇಷ್ಟಾರು ಅವ್ರು ಟಾಲರೇಟ್ ಮಾಡ್ಬೇಕು. ನೋಡ್ಬೇಕು ಇನ್ನೇನ್ ಮಾಡ್ತಾನೆ ರೆಸ್ಟ್ ಆಫ್ ದ ಸೀಸನ್. ನೋಡಿ ಯಾರು ಗೊತ್ತು, ಟರ್ನ್ ಅರೌಂಡ್ ಮಾಡಿಸ್ಬಿಡ್ಬೋದು ಇದೇ ಟೀಮ್ ಇಟ್ಕೊಂಡು. 2 ವರ್ಷದಿಂದ ತಾತಪ್ಪನ್ ಟೀಮು ಅಂತ ಟ್ರೋಫಿನೇ ಹೊಡ್ಕೊಂಡು ಹೋಗ್ಬಿಟ್ರು. ಪರ್ಫೆಕ್ಟ್ ಟೈಮ್ ಇತ್ತು ರಿಟೈರ್ ಆಗಕ್ಕೆ 2 ವರ್ಷದಿಂದ. Correct. 2023 ಅಲ್ಲ 2020 was best it was. I also feel it's not that we are commenting is a bad player. ಮೊನ್ನೆ ಏನೋ ಹೊಡೆದ್ನಲ್ಲ ಈಗಲೇ ಅಷ್ಟಿಷ್ಟು. The problem is when he could have come at 13th over, choosing to come when 18th over is a problem. That's what people are commenting, saying what's the use? There's no use if you're paying. ಅಲ್ಲ, ಅವ್ರ CSK ಫ್ಯಾನ್ಸ್ ನೋಡು, ಅದನ್ನ RCB ಮ್ಯಾಚ್ ತಗೊಳಪ್ಪ. ಅವರು ಮ್ಯಾಚ್ ಸೋಲ್ತಾ ಇದಾರೆ ಅಂತ ಓಕೆ, ಆರು ಸ್ಟೇಡಿಯಂ ಫುಲ್ ಕೂತಿದ್ದಾರೆ. ಅವ್ನ್ ಬರ್ತಾನೆ, ಒಂದ್ 2 ಬಾಲ್ ಆಡೋದ್ ನೋಡೋಣ ಅಂತ. ಅವರು ಧೋನಿ ಅಂತ ಅವರೇ ಇಫ್ ದ ಪ್ಲೇಯರ್ ಬಿಕಮ್ಸ್ ಬಿಗರ್ ದನ್ ದ ಗೇಮ್, ಹಿಂಗೆ ಆಗೋದು. ಅವ್ರು ಡಿ ಬಾಸ್ ಫ್ಯಾನ್ಸ್ ತರ. ಐ ಆಮ್ ಟೆಲಿಂಗ್ ಯು ಮ್ಯಾಟರ್ ಆಫ್ ಟೈಮ್. ಇನ್ 2-3 ಮ್ಯಾಚ್ ಅಲ್ಲಿ ಅಲ್ಲ ಒಂದ್ ಗೇಮ್ 8 ವಿಕೆಟ್ ಹೋಗ್ಬೇಕು. ಧೋನಿನ ಇಂಪ್ಯಾಕ್ಟ್ ಸಬ್ ಅಂತ ಕೂಡಿಸ್ಬಿಡ್ಬೇಕು ಕೀಪಿಂಗ್ ಆದ್ಮೇಲೆ. ಇನ್ಯಾವನೋ ಬರ್ಬೇಕು, ಅವಾಗ ಇರುತ್ತೆ ಮಜಾ ಕ್ರೌಡ್ಗೆ. ಡಿ ಬಾಸ್ ಜೈಲ್ ಹೋದಂಗೆ. Okay guys, sorry. Let's start. ಎಲ್ಲ ರೆಸಿಪಿ ರೆಡಿ ಮಾಡ್ಕೊಂಡ್ ಬಂದಿದ್ದೆ ನೀನು. Let's start with RCB versus GTA. First Chinnaswamy home match. So ಇದು ಚಿನ್ನಸ್ವಾಮಿ ಫ್ಯಾಕ್ಟರ್ ನಮ್ಗೆ ಯಾವತ್ತೂ ಇದು ಹೋಮ್ ಅಡ್ವಾಂಟೇಜ್ ಆಗಿ ಅಷ್ಟೊಂದು ವರ್ಕೌಟ್ ಆಗಿಲ್ಲ ರೀಸೆಂಟ್ ಟೈಮ್ಸ್ ಅಲ್ಲಿ. ಲಾಸ್ಟ್ ಇಯರ್ ಬರೀ ಒಂದೇ ಮ್ಯಾಚ್ ಗೆದ್ದಿದ್ದು ಅನ್ಸುತ್ತೆ ನಾವಲ್ಲಿ. ಸೊ ಎಲ್ಲಾರ್ಗು ಇಫ್ ಯು ಗೋ ಟು ಚೆನ್ನೈ, ಇಫ್ ಯು ಗೋ ಟು ಕೋಲ್ಕತಾ, or if you go to Hyderabad, the home advantage is huge. So most of them ನಮ್ಮನ್ನು ಮಾಕ್ ಮಾಡ್ತಾ ಇರೋದು ಈ ಸತಿ ಇಲ್ಲ ಲಾಸ್ಟ್ ಬಿಫೋರ್ IPL started or last time. ಇವ್ರು ಆಚೆ ಗೆಲ್ಬೋದು ಬಟ್ ಹೋಮ್ ಅಲ್ಲಿ ಗೆಲ್ಲದೇ ಇಲ್ಲ, ಬಿಕಾಸ್ ಅದರ್ ಬ್ಯಾಟ್ಸ್ಮನ್ಸ್ ಲವ್ ಟು ಕಮ್ ಅಂಡ್ ಪ್ಲೇ ಹಿಯರ್. ಸೊ ನಾಳೆ ಮ್ಯಾಚ್ ಅಲ್ಲಿ ಚಿನ್ನಸ್ವಾಮಿ ಫ್ಯಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತಾ? ಸೊ ನಿಂಗೇನ್ ಅನ್ಸುತ್ತೆ ಕುಶಾಲ್? ದೆನ್ ಅಭಿಜಿತ್ ಕ್ಯಾನ್ ಆಡ್ ಆನ್ ಟು ಇಟ್. ನನ್ಗೆ ಈ ಸತಿ ಯಾವ್ದೇ ಗ್ರೌಂಡ್ ಏನೇ ಇರ್ಲಿ, ಐ ಥಿಂಕ್ ವಿ ಹ್ಯಾವ್ ದ ಟೀಮ್ ಫಾರ್ ಇಟ್ ದಿಸ್ ಟೈಮ್. ಐ ಥಿಂಕ್ ಹೇಜಲ್ವುಡ್ ಇಸ್ ಅನ್ ಅಬ್ಸಲ್ಯೂಟ್ ವಿರಾಟ್ ಕೊಹ್ಲಿ ತರ ಹಿಂಗೆ ನಾಳೆ ನೋಡೋಣ. ಬಟ್ ನಂಗೆ ಮುಂದೆ ಒಂದೇನಂದ್ರೆ, ನಾವು ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 100% ವಿನ್. ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಐ ವುಡ್ ಸೇ ಲೈಕ್ ದೇರ್ ಇಸ್ ಅನ್ ಆಫ್ ಚಾನ್ಸ್, ಬಿಕಾಸ್ ನಮ್ ಚೇಸಿಂಗ್ ಗ್ರೌಂಡ್. ಯು ನೆವರ್ ನೋ, ಒಬ್ಬ ಕಚ್ಕೊಂಡ್ರು ಲೈಕ್ ಹಿ ಕ್ಯಾನ್ ಕ್ಲೋಸ್ ದ ಮ್ಯಾಚ್ ಆನ್ ದ ಅದರ್ ಸೈಡ್. ಬಟ್ ದಿಸ್ ಟೈಮ್ ಐ ಆಮ್ ಮಚ್ ಮೋರ್ ಕಾನ್ಫಿಡೆಂಟ್. ನಮ್ಗೆ ಹೋಮ್ ಅಲ್ಲಿ ಒಂದು 8 ಮ್ಯಾಚ್ ಇದೆಯಾ 7 ಇದೆಯಾ
ಒಂದು 7 home 7 away ತಾನೆ. 65% ಆಫ್ ದ ಹೋಮ್ ಗೇಮ್ಸ್ ನಾವು ಗೆಲ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸತಿ. ಸೊ ಅಭಿ ಅವ್ನು ಹೇಳ್ದಂಗೆ ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಗೆಲ್ತೀವಿ, ಫಸ್ಟ್ ಬ್ಯಾಟಿಂಗ್ ಆದ್ರೆ 50-50. ದಿಸ್ ಇಸ್ ಸ್ಟಿಲ್ ಅ ಫ್ಯಾಕ್ಟರ್ ಬಿಕಾಸ್ 2023 ಇಂದ ಫಸ್ಟ್ ಬ್ಯಾಟಿಂಗ್ ಆಡಿರೋ ಗೆದ್ದೇ ಇಲ್ಲ ಚಿನ್ನಸ್ವಾಮಿ. ದಟ್ಸ್ ಲೈಕ್ 2 years. So again, toss becoming a major factor, like how World Cup ali finals ali toss became a major factor. Even though I understand ನಮ್ಮ ಹತ್ರ ಬ್ಯಾಟ್ಸ್ಮನ್ಸ್ ಇದಾರೆ, ಸೊ ಬೇಸಿಕಲಿ ನಾವು ಫಸ್ಟ್ ಬ್ಯಾಟಿಂಗ್ ಆದ್ರೆ 250 ವರೆಗೂ ಹೊಡಿಬೇಕು. ಬ್ಯಾಂಗ್ಳೂರು ಲಾಸ್ಟ್ ರೀಸೆಂಟ್ ಸೀಸನ್ಸ್ ಅಲ್ಲಿ 2 ಸಲ ಪ್ಲೇ ಆಫ್ಸ್ ಹೋಗಿದ್ ಬ್ಯಾಕ್ ಟು ಬ್ಯಾಕ್ ದುಬೈಯಲ್ಲಿ. ಆಯ್ತಾ, ದುಬೈಯಲ್ಲಿ ಗ್ರೌಂಡ್ ದೊಡ್ಡದು, ಅಬುದಾಬಿ ದುಬೈ ಎರಡೂನು ಡೈಮೆನ್ಷನ್ಸ್ ಎಲ್ಲ 70-75+ ಇದೆ. ಎರಡನೇದು ಸ್ಲೈಟ್ಲಿ ಸ್ಪಿನ್ ಫ್ರೆಂಡ್ಲಿ ವಿಕೆಟ್ಸ್, ಪೇಸು ಬೌನ್ಸ್ ಕಮ್ಮಿ ಇದೆ. ಸೊ ಆಗ ಇವರು ಹರ್ಷಲ್ ಪಟೇಲ್ ಸಿರಾಜ್ ಇಟ್ಕೊಂಡು ಹೆಂಗೋ ಜಯಿಸ್ಕೊಂಡ್ಬಿಟ್ವಿ. ಈಗ ಅದರ ವೇರಿಯೇಷನ್ ಬೌಲರ್ಸು ಇಲ್ಲ. ರಫೀಕ್ ಸಲಾಮ್ ದರ್ ಬಂದ್ರೆ ಅಂದ್ರೆ ಬೇಸಿಕ್ಲಿ ನಾನು ಏನ್ ಹೇಳಕ್ ಟ್ರೈ ಮಾಡ್ತೀನಿ ಅಂದ್ರೆ, ಇವ್ರು ಬೆಂಗಳೂರಲ್ಲಿ ಇವ್ರ ಸ್ಟ್ರೆಂತ್ ಆಗೋ ತರ ಪಿಚ್ ರೆಡಿ ಮಾಡೋದಕ್ಕೆ ಆಗತ್ತಾ ಅಂತ. ಐದರ್ ದೇ ಕ್ಯಾನ್ ಗೋ ಸ್ಲೋ ಅಂಡ್ ಟರ್ನಿಂಗ್ ಟ್ರ್ಯಾಕ್, ದುಬೈಗೆ ಸಿಮಿಲರ್ ಆಗಿದ್ದು ಅದನ್ನ ಎಮ್ಯುಲೇಟ್ ಮಾಡಕ್ ಆಗತ್ತಾ ಪ್ರೀವಿಯಸ್ ಸಕ್ಸಸ್ ನ ಅಂತ, ಅಥವಾ ಫಾಸ್ಟ್ ಪೇಸಿ ಬೌನ್ಸಿ ವಿಕೆಟ್ ಕೊಡ್ಬೋದು. ಎರಡೂ ಅಲ್ಲ, ನಾನು ರೋಡ್ ಕೊಡ್ತೀನಿ ಪಾಕಿಸ್ತಾನ್ ತರ, ರಾವಲ್ಪಿಂಡಿ ತರ, ಲಾಹೋರ್ ತರ ಫ್ಲಾಟ್ ಟ್ರ್ಯಾಕ್ ಕೊಡ್ತೀನಿ ಅಂತ ಆದ್ರೆ ಫಸ್ಟ್ ಬ್ಯಾಟಿಂಗ್ ಆಡೋ 250 ಹೊಡೆದ್ರೆ 18 ಓವರಲ್ಲಿ ಚೇಸ್ ಮಾಡಾಕ್ತಾರೆ. ಸೊ ರೋಡ್ ಎಲ್ಲಿಂದ ಬಂತು ಅನ್ಕೊಂತ ಇದ್ದೀನಿ. ಪಾಕಿಸ್ತಾನ ರೋಡ್ ಎಲ್ಲಿಂದ ಬಂತು ಅಂತ. ಅವ್ರದ್ದು ಗ್ರೌಂಡ್ ಅಲ್ಲಿ ರೋಡ್ ಇರುತ್ತೆ, ರೋಡಲ್ಲಿ ಗ್ರೌಂಡ್ ಇರುತ್ತೆ. ಲಾಸ್ಟ್ ಟೈಮ್ ಹೋದ್ವಲ್ಲ ನಾವು ಪ್ಲೇ ಆಫ್ಸ್ಗೆ. ಲಾಸ್ಟ್ ಟೈಮ್ ನಾವು ಚೆನ್ನೈ ಮೇಲೆ ಫಸ್ಟ್ ಬ್ಯಾಟಿಂಗ್ ಆಡತಾನೆ ಗೆದ್ದಿ 2024. ಅದು ಲಾಸ್ಟ್ 6 ಆನ್ ದ ಟ್ರಾಟ್ ಅವೇ ಗೆದ್ದಿದ್ದು ಕ್ವಾಲಿಫೈ ಆಗಕ್ಕೆ. ಆಯ್ತಾ, ಇದು ಈ 3 ಆಪ್ಷನ್ ಇದೆ. ಒಂದು ರೋಡ್ ಕೊಡು, ಫ್ಲಾಟ್ ಟ್ರ್ಯಾಕ್, ಮ್ಯಾಟ್ ತರ, ಅದು ಮೋಸ್ಟ್ ಲೈಕ್ಲಿ ಓಡಿಸ್ಕೋತಾರೆ. ಅದು ಟಾಸ್ ಡಿಪೆಂಡೆಂಟ್ ಆಗ್ಬಿಡುತ್ತೆ. ಟಾಸ್ ಸೋತ್ರೆ ಫಸ್ಟ್ ಬ್ಯಾಟಿಂಗ್ ಆಡಬೇಕು, ಚೇಸ್ ಮಾಡೋರು ಗೆಲ್ತಾರೆ. ಸೆಕೆಂಡ್ ಆಪ್ಷನ್ ಸ್ಪಿನ್ ಡಸ್ಟ್ ಬೌಲ್ ಕೊಡಕ್ ಆಗತ್ತಾ ನೋಡ್ಬೇಕು. ಅದು ಕಷ್ಟ, ಯಾಕಂದ್ರೆ ಇವ್ರಿಗೆ ಸ್ಪಿನ್ ಚೆನ್ನಾಗಿ ಆಡಕ್ ಬರಲ್ಲ. ವಿರಾಟ್ ಏನೋ ಸ್ವೀಪ್ ಹೊಡೆಯಕ್ ಶುರು ಮಾಡಿದಾನೆ, ಬಟ್ ಅದನ್ನ ಹೇಳಕ್ ಆಗಲ್ಲ ಹೆಂಗಾಗತ್ತೆ ಅಂತ. ಅಂಡ್ ಬ್ಯಾಂಗ್ಳೂರಲ್ಲಿ ಐ ಥಿಂಕ್ ರೆಡ್ ಸಾಯಿಲ್ ವಿಕೆಟ್ ಅನ್ಸುತ್ತೆ, ಅಷ್ಟೊಂದು ಬೇಗ ಡಸ್ಟ್ ಬೌಲ್ ಆಗಲ್ಲ ಅದು. ಮೂರನೇದು ಐ ಥಿಂಕ್ ಥರ್ಡ್ ಆಪ್ಷನ್ ಇಸ್ ದ ಬೆಸ್ಟ್ ಆಪ್ಷನ್. ಅವರು ಪೇಸ್ ಬೌನ್ಸ್ ಹೋಗ್ಬೇಕು. ಹೇಸಲ್ವುಡ್ ಇದ್ದಾನೆ ಆಲ್ರೆಡಿ, ಅವ್ನು ಫಸ್ಟ್ 2 ಮ್ಯಾಚಸ್ ಅಲ್ಲಿ ಲೆಂತ್ ಚೇಂಜ್ ಮಾಡಿ ಶಾರ್ಟ್ ಆಫ್ ಲೆಂತ್ ಬೌಲ್ ಮಾಡಿ ಆಲ್ರೆಡಿ ಮಣ್ ಮುಗಿಸಿದ್ದಾನೆ. ಸೊ ಅವನಿದ್ದಾನೆ. ದಯಾಲ್ ಇಸ್ ಅ ಗುಡ್, ಅವ್ನು ಚೆನ್ನಾಗಿ ಅಡಾಪ್ಟ್ ಆಗ್ತಾನೆ ವಿಕೆಟ್ಗೆ. ಅದನ್ನ ಬಿಟ್ರೆ ಓಕೆ, ಇವ್ರದ್ದು ಆವರೇಜ್ ಸ್ಪಿನ್ ಬೌಲಿಂಗ್ ಅಟ್ಯಾಕ್ ಇದೆ. ಐ ಥಿಂಕ್ ಮಿಕ್ಕಿದೆಲ್ಲ ಬ್ಯಾಟ್ಸ್ಮನ್ ನೋಡ್ಕೋತಾರೆ. ಐ ಫೀಲ್ ಪೇಸು ಬೌನ್ಸು ಜಿಪ್ ಆಗ ಅಂತ ಒಂದು ವಿಕೆಟ್ ರೆಡಿ ಮಾಡಿದ್ರೆ ಒಳ್ಳೆ ಚಾನ್ಸ್ ಇದೆ. So by the end of the day, before talking about players and all, pitch is toss and pitch will play a role. It's completely independent alla Chinnaswamili. So toss gedre by default I think we'll take cheese, we will chase, I feel. But as you guys are saying, toss ಗೆಲ್ಲಿಲ್ಲ ಅಂದ್ರೆ ಬ್ಯಾಟಿಂಗ್ ಹಾಕಿದ್ರೆ something like SRH ತರ ಗುದ್ಬೇಕಷ್ಟೇ. ಆ ತರ ಎಲ್ಲ ಒಳ್ಳೆ ಪೇಸ್ ಬೌನ್ಸ್ ಇರ್ಕೊಡ್ಬೇಕು. ಯಾಕಂದ್ರೆ ಈ ಇಂಗ್ಲಿಷ್ ಪ್ಲೇಯರ್ಸ್ ಎಲ್ರಿಗೂ ಪೇಸ್ ಅಂಡ್ ಬೌನ್ಸ್ ಇಷ್ಟ. ಒಳ್ಳೆ ಪೇಸ್ ಹೇಳ್ಕೊಟ್ರೆ ಹೇಸಲ್ವುಡ್ ವಿಲ್ ಬಿಕಮ್ ಅ ಫ್ಯಾಕ್ಟರ್. ನಮ್ಗೆ ಅದೇ ದಟ್ ವಿಲ್ ಓನ್ಲಿ ವರ್ಕ್ ಔಟ್ ಫಾರ್ ಅಸ್. ನಮ್ಗೆ ಇನ್ಫ್ಯಾಕ್ಟ್ ಫಸ್ಟ್ ಬ್ಯಾಟಿಂಗ್ ಆಡಿ ನಾವು ಗೆಲ್ಲಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಐ ಥಿಂಕ್ ಇಟ್ಸ್ ಅ ಗೇಮ್ ಚೇಂಜರ್. ಬೇಕಾದ್ರೂ ಹೋಗಿ ಅದೇ ಫಾರ್ಮ್ಯಾಟ್ ಅಲ್ಲಿ ಲಾಸ್ಟ್ ಮೊನ್ನೆ ಚೆನ್ನೈ ಮೇಲೆ ಆಡಿರೋ ಫಾರ್ಮ್ಯಾಟ್ ಅಲ್ಲೇ ಆಡ್ಕೊಂಡ್ ಬಂದ್ರೆ ನೋಡ್ಬೇಕು ಈ ಸತಿ ಹೆಂಗ್ ಆಡ್ತಾರೆ ಅಂತ. ಐ ಥಿಂಕ್ I'm really optimistic this time. ಯಾವ ಮ್ಯಾಚ್ ನಿನ್ನೆ ನಾನು ಮುಂಬೈ ಮ್ಯಾಚ್ ನೋಡೋವಾಗ್ಲೂ I was telling when Quaker was suffering, I said this pitch is perfect for Bangalore because ನಮ್ಮ ಹತ್ರ ಇರೋ ಫಾರಿನ್ ಪ್ಲೇಯರ್ಸ್ಗೆ ಆ ತರ ಬೌನ್ಸು, ಬ್ಯಾಟಿಗೆ ಬರೋದು, ಫಾಸ್ಟ್ ಔಟ್ ಸ್ಪೀಡ್, ದೇ ವಿಲ್ ಸಾಲ್ಟ್ ಇರ್ಬೋದು, ಲಿವಿಂಗ್ ಸ್ಟೋನ್ ಇರ್ಬೋದು, ಟಿಮ್ ಡೇವಿಡ್ ಇರ್ಬೋದು, ಇನ್ನೊಬ್ಬ ಯಾರಿದ್ದಾನೆ ಬೆತೆಲ್ ನಾಡ್ಸಿದ್ರು, all love such pitches. ವಿರಾಟ್ ಕೊಹ್ಲಿ ಅಂತೂ ಆಬ್ವಿಯಸ್ಲಿ ನೋ ಡೌಟ್. ಸೊ ಒಂದು ಅಡ್ವಾಂಟೇಜ್ ಇದೆ ಅಲ್ಲಿ. ಸೊ ಮೋ ಬೋಬಾಟ್ ಬಂದಿರೋದ್ರಿಂದ ಅವ್ರು ಅಕಸ್ಮಾತ್ ಪಿಚ್ ಕ್ಯೂರೇಟರ್, ಅವನೇ ಪಿಚ್ ಮಾಡ್ತಾನೆ ಅನ್ಕೊಂಡೆ. ಅಲ್ಲ, ಅವ್ರ ಕ್ಯೂರೇಟರ್ ಇಂದ ಏನಾರು ಇನ್ಫ್ಲೂಯೆನ್ಸ್ ಮಾಡಿಸಿ ಅವ್ರಿಗೆ ಹೆಂಗ್ ಬೇಕೋ ಹೋಮ್ ಅಡ್ವಾಂಟೇಜ್ ಮಾಡ್ಕೊಳ್ತಾರ. ಆದ್ರೆ ಐ ಥಿಂಕ್ ಪೇಸ್ ಅಂಡ್ ಬೌನ್ಸ್ಗೆ ಔಟ್ ಮಾಡ್ತಾರೆ. ನೀನ್ ಎಕ್ಸಾಕ್ಟ್ಲಿ ಫಾರ್ ದ ಪಾಯಿಂಟ್ಸ್ ಯು ಸೆಡ್, ಲಿವಿಂಗ್ಸ್ಟನ್, ಸಾಲ್ಟ್, ಬೆತೆಲ್, ಟಿಮ್ ಡೇವಿಡ್ ಎಲ್ಲರೂ ಬೌನ್ಸಿ ವಿಕೆಟ್ಗೆ ರೆಡಿ ಇದಾರೆ ಆಡೋದಕ್ಕೆ. ಬಟ್ ಏನೋ ರೂಮರ್ಸ್ ಇದೆಯಪ್ಪ,
KCAಗೆ RCBಗೆ ಏನೋ ಫ್ರಿಕ್ಷನ್ ಬಂದಿದೆ ವಿತ್ ಟಿಕೆಟ್ ಸೇಲ್ಸ್ ಅಂತ. ಅದಕ್ಕೆ ಅವ್ರೇನೋ BCCI ಕ್ಯೂರೇಟರ್ ಎಲ್ಲಾ ಕಡೆ ಕಿರಿಕ. ಇವ್ರು ಸನ್ರೈಸರ್ಸ್ ಧಮ್ಕಿ ಹಾಕಿದಾರೆ ನೋಡು, ನಾವ್ ಬಿಟ್ಟು ನಾವು ಹೋಮ್ ಗೇಮ್ಸ್ ನೆಲ್ಲ ಮೂವ್ ಮಾಡ್ತೀವಿ ಅಂತ. HC ಹೈದರಾಬಾದ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಟಿಕೆಟ್ಸ್ಗೆ ಏನೋ 20 ಟಿಕೆಟ್ ಎಕ್ಸ್ಟ್ರಾ ಕೇಳಿದ್ರಂತ ಅವರು. ಮತ್ತೆ ಓನರ್ಸ್ ಬಾಕ್ಸ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. LHG ಓನರ್ ಸಂಜೀವ್ ಗೋಯಂಕ ಒಳಗೋಗಕ್ಕೆ ಆಗ್ತಲ್ಲ. ಅವ್ನು ಹೋಗದೆ ಅವ್ನು ಹೆಂಗಿದ್ರು ಫೀಲ್ಡ್ ಅಲ್ಲೇ ಇರ್ತಾನೆ ಅರ್ಧ ಟೈಮು. ಅಲ್ಲ, ಅವರು SRH 20 ಟಿಕೆಟ್ ಕೇಳಿದ್ದು ಕೂರ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಜನಕ್ಕೆ 20 ಟಿಕೆಟ್ ಬಿಟ್ರೆ ಹೆಚ್ಚು, ಹಂಗಂಗೆ ಮುಚ್ಕೊಂಡ್ಬಿಡ್ತಾರೆ ಮೆಂಬರ್ಸ್ ಅದು ಇದು ಅಂತ. ಹರಾಸ್ಮೆಂಟ್ ಅಂತ. ಹೌದು, ಅಲ್ಲ ಬಟ್ ಟಿಕೆಟಿಂಗ್ ಸಿಸ್ಟಮ್ ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ. ಎನಿವೆ, ಈಗ ನಾವ್ ಯಾವ್ದೇ ಫುಟ್ಬಾಲ್ ನೋಡಿದ್ರು ಹೋಮ್ ಅಡ್ವಾಂಟೇಜ್ ಎಷ್ಟು ಹ್ಯೂಜ್ ಫ್ಯಾಕ್ಟರ್. ಈಗ ಮೊನ್ನೆ GT ಮ್ಯಾಚು ಅಷ್ಟೇ, ಸೆಕೆಂಡ್ ಮ್ಯಾಚ್ ಫುಲ್ ಬ್ಲಾಕ್ ಸಾಯಿಲ್, ಎದಳ್ತಾನೆ ಇಲ್ಲ ಬಾಲ್, ಒದ್ದಾಡ್ ಸಾಯಿಸ್ಬಿಟ್ರು ಮುಂಬೈ ಬ್ಯಾಕ್. ಸೊ ನೀವು ಹೋಮ್ ಅಡ್ವಾಂಟೇಜ್ ಪಿಚ್ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಇಟ್ಸ್ ನಾಟ್ ವರ್ತ್ ಇವನ್ ಹ್ಯಾವಿಂಗ್ ಇಟ್ ಆಸ್ ಹೋಮ್. ನಾನು ಶಿಫ್ಟ್ ಹೇಳಿದಾರಲ್ಲ ಅದನ್ನೇ, ನೆಹರಾ ಅದೇ ಪ್ಲಾನ್ ಮಾಡಿದ್ದು. ಬೇಸಿಕ್ಲಿ ನಾವು ಬ್ಲಾಕ್ ಸಾಯಿಲ್ ಕೊಡ್ತೀವಿ, ವಿಲ್ ಸ್ಲೋ ದ ಪೇಸ್ ಡೌನ್, ನಮ್ ಕಡೆ ಸ್ಪಿನ್ನರ್ಸ್, ಕ್ವಾಲಿಟಿ ಸ್ಪಿನ್ನರ್ಸ್ ಇದಾರೆ, ಗೇಮ್ ಅನ್ನು ಕಂಟ್ರೋಲ್ ಮಾಡ್ತೀವಿ ಅಂತ ಅದೇ ಮಾಡಿದ್ರು. ಓನರ್ಸ್ ಶುಡ್ ಟೇಕ್ ಕೇರ್ ಆಫ್ ದ ಕ್ಯೂರೇಟರ್ಸ್. ಸ್ವಲ್ಪ ಆ ಕಡೆ behind the screen there should be someone working. You can't come your ಮೊನ್ನೆ ಸ್ಟೀವನ್ ಫ್ಲೆಮಿಂಗೋ ಪ್ರೆಸ್ಸರ್ ಬಂದ್ಬಿಟ್ಟು like you can't tell ನಮ್ಗೆ ಒಳ್ಳೆ ಇದು ಕೊಡ್ತಾ ಇಲ್ಲ ಕೊಟ್ರೆ ಇನ್ನ ಅವ್ರಿಗೆ ಅಲ್ವಾ. like you better like that all you should do like diplomatic relations ತರ you have to do that all behind the scenes. now it will get worse for them. no, you can't play on someone's ego. ಇವಾಗ ಅಲ್ಲ ಗುರು, ನಿನ್ 5 ಟ್ರೋಫಿ ಇಟ್ಕೊಂಡು 70% ಪ್ಲಸ್ ಹೋಮ್ ವಿನ್ ರೇಟ್ ಇಟ್ಕೊಂಡು ಇದು ಒಂದ್ ಸೀಸನ್ ಸ್ವಲ್ಪ ನಿನ್ ಫೇವರ್ ಅಲ್ಲಿ ಹೋಗ್ತಿಲ್ಲ ಅಂದ್ರೆ ಕ್ಯೂರೇಟರ್ ಮೇಲೆ ಬಸ್ ಹಚ್ಬಿಡೋದು. ಕರೆಕ್ಟ್. ನಾನು ಅದೇ ಅನ್ಕೊಂತ ಇದ್ದೆ, ಈ ನನ್ ಮಕ್ಳು ಹಿಂಗ್ ಹೇಳ್ತಾವ್ರ, ನಮ್ಮವ್ರು ಇನ್ನೇನ್ ಹೇಳ್ಬಾರ. ಇಟ್ಸ್ ಲೈಕ್ ಬೆಲ್ಲಿಂಗ್ ದ ಕ್ಯಾಟ್ ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಷ್ಟೇ. ನೀನ್ ಸರಿ ಟೀಮ್ ಪಿಕ್ ಮಾಡ್ತಾ ಇಲ್ಲ, ಸರಿಗ ಆಡ್ತಾ ಇಲ್ಲ, ಸೊ ಬ್ಲೇಮ್ ದ. Now going forward, who has got the edge? Ellaru RCB ಅಂತ ಹೇಳ್ತೀವಿ ಅಂತ ಗ್ಯಾರಂಟಿ, ಬಟ್ ideally on paper clearly it shows RCB. ಫಸ್ಟ್ ಒಂದು ಮೊಮೆಂಟಮ್ ನಮ್ಮ ಹತ್ರ ಇದೆ, ಬ್ರಿಲಿಯಂಟ್. ಅದು ಏನು ಕ್ಲೋಸ್ ಆಗಿ ಗೆದ್ಕೊಂಡ್ ಬರ್ತಾ ಇಲ್ಲ, ಲೈಕ್ ಬೋತ್ ಆ ವೈಟ್ ವಾಶ್ಡ್. ಲೈಕ್ ಏನೋ ಅವ್ರ ರೋಮಲ್ಲಿ ಹೋಗಿ ಹೊಡೆದ್ಬಿಟ್ಟು ಬರ್ದಿದೀವಿ, ಇವ್ರ ರೋಮಲ್ಲಿ ಬಂದು ಹೊಡೆದಿದೀವಿ. ಇನ್ನೊಂದು ಏನೋ ಮೀಮೋ ವಾಟೆವರ್ ಏನಂತಾರೆ ಅದಕ್ಕೆ, ಬೈಟ್ಸ್. ಫಸ್ಟ್ ಮ್ಯಾಚು 2024 ವಿನ್ನರ್ ನ ಹೊಡೆದಿದೀವಿ, ಸೆಕೆಂಡ್ ಮ್ಯಾಚು 2023 ವಿನ್ನರ್ ಹೊಡೆದಿದೀವಿ, ನಾಳೆ 2022 ವಿನ್ನರ್. ಸೊ who's got the edge? Edge is definitely RCB now, but you can't count TT off as well. T20 has become such a game that ಒಬ್ರು ಇಬ್ರು ಬಿದ್ಬಿಡ್ತು ಅಂದ್ರೆ ಮ್ಯಾಚೇ ಚೇಂಜ್ ಆಗುತ್ತೆ. ಅಲ್ಲೂ ಮ್ಯಾಚ್ ವಿನ್ನರ್ಸ್ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಸೂಪರ್ ಆಗಿ ಆಡ್ತಾ ಇದ್ದಾನೆ. ಸಾಯಿ ಸುದರ್ಶನ್ ಹ್ಯಾಮ್ಸ್ಟ್ರಿಂಗ್ ಆಯ್ತಲ್ಲ, ಬಂದ್ ಆಡಿದ್ನಲ್ಲ ಆಮೇಲೆ ಎಲ್ಲೋ ಸೆಕೆಂಡ್ ಹಾಫ್ ಅಲ್ಲೇ ಅವ್ನು ಹ್ಯಾಮ್ಸ್ಟ್ರಿಂಗ್ ಆಗಿ ಹೋಗಿದ್ದು ಔಟ್ ಆಫ್ ದ ಗ್ರೌಂಡ್. ಐ ಡೌಟ್ ಈಸ್ ಪ್ಲೇಯಿಂಗ್. Oh my god, if that's a big deal. ಡೈವರ್ ಫೀಲ್ಡ್ ಮಾಡಿದ್ರೆ ಅವಾಗ ಹಿಡಿತು ಕಾಲು. ಚೆಕ್ ಮಾಡು ಅಭಿಜಿತ್ ಮಾತಾಡೋಣ, ನಾನು ನೋಡ್ತಾ ಇದ್ದೀನಿ. ಅಲ್ಲ, ಅಲ್ಲಿ ನಾನು ಅವ್ರ ಟೀಮು ಅಲ್ಲ, ಇನ್ನೊಂದು ಬೆಂಗಳೂರ್ದು ಒಂದು ಲೈಕ್ ಅವ್ರ ಟೀಮ್ ಅನಾಲಿಸಿಸ್ ಮಾಡಕ್ ಮುಂಚೆ ಬೆಂಗಳೂರ್ದು ಒಂದು ಎಕ್ಸ್ ಫ್ಯಾಕ್ಟರ್ ನಾವು ಮಾತಾಡ್ಲಿಲ್ಲ. ಈ ಸಲ ಕ್ಯಾಪ್ಟನ್ ಬೇರೆ ಹೊಸ ಮೈಂಡ್ ಸೆಟ್, ಸ್ವಲ್ಪ ಲೈಕ್ ಲಾಸ್ಟ್ ಮ್ಯಾಚ್ ಅಮೇಸಿಂಗ್ ಆಗಿ ಮಾಡ್ದ ಕ್ಯಾಪ್ಟನ್ಸಿ. ಐ ಹೋಪ್ ಇಟ್ಸ್ ನಾಟ್ ಅ ಫ್ಲಾಶ್ ಇನ್ ದ ಪ್ಯಾನ್. ಒಂದೇ ಒನ್ ವಿನ್ ಅಂಡ್ ದಟ್ಸ್ ಇಟ್ ಅನ್ನೋ ತರ ಆಗದರೆ ಸಾಕು. ತುಂಬಾ ಅಂದ್ರೆ ನಾವು ಕೂತ್ಕೊಂಡು ಫ್ಯಾನ್ಸ್ ಆಗಿ ಯೋಚನೆ ಮಾಡಿರ್ತೀವಿ, ಅಲ್ಲಿ 3 ವಿಕೆಟ್ ಹೋಗಿರುತ್ತೆ, ಒಂದ್ ಹೇಸಲ್ವುಡ್ 3rd ಓವರ್ ಕೊಟ್ಟು ಎಕ್ಸ್ಟೆಂಡ್ ಮಾಡಿ ಸ್ಪೆಲ್ 4ನೇದು ಎತ್ಬಿಟ್ರೆ ಗೇಮ್ ನಮ್ದು ಅಂತೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆಗ ಕರೆಕ್ಟ್ ಆಗಿ ಸ್ಪಿನ್ ತಂದ್ಬಿಡ್ತಾನ ಅವನು, 4 6 ಹೊಡ್ಸ್ಕೊಂಡು ಗೇಮ್ ಸ್ವಿಚ್ ಆಗ್ಬಿಡುತ್ತೆ. ಸೊ ಬಟ್ ಪತಿದಾರ ಆತರ ಮಾಡ್ತಿಲ್ಲ. ಬೇಸಿಕ್ಲಿ ಓಕೆ, ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಅವ್ನು ಅದನ್ನೇ ಎಂಪ್ಲಾಯ್ ಮಾಡ್ತಾ ಇದ್ದಾನೆ. ಸೊ ದಟ್ ಹಸ್ ಬಿನ್ ಅ ರಿಫ್ರೆಶಿಂಗ್ ಚೇಂಜ್. ಸ್ವಲ್ಪ ಲಿಟರಲಿ ಪ್ಲೇ ಬೋರ್ಡ್ ಅನ್ನೋದಕ್ಕೆ ಫಸ್ಟ್ ಟೈಮ್ ಏನೋ ಅರ್ಥ ತಂದಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಸೊ ಒನ್ ಆಫ್ ದ ಎಡ್ಜ್ ಇಸ್ ಕ್ಯಾಪ್ಟನ್ಸಿ ಅಂತ ಐ ಫೀಲ್. ಹೌದು, ಅಂದ್ರೆ ಇಫ್ ಐ ಆಮ್ ಗೋಯಿಂಗ್ ಬೈ ಅವನು ಏನು ಸ್ಮ್ಯಾಟ್ ಫೈನಲ್ಸ್ ಹೋಗಿದ್ರಲ್ವಾ MP, ಅವ್ನ ಕ್ಯಾಪ್ಟನ್ಸಿ. ಸೊ ಅವ್ನು ಅದನ್ನೇ ಮತ್ತೆ ಇಲ್ಲಿ ರಿಪೀಟ್ ಮಾಡಿದ್ರೆ ಬೇಸ್ ಆನ್ ಫಸ್ಟ್ 2 ಗೇಮ್ಸ್ ನಾವೇನ್ ನೋಡಿದೀವಿ, ಖಂಡಿತ ಒಂದು ಆಡೆಡ್ ಫ್ಯಾಕ್ಟರ್ ಬಂದೇ ಬರುತ್ತೆ ನಮ್ಗೆ. ಹೌದು. ಜಿತೇಶ್ ಶರ್ಮಾನು ಹೇಳ್ದ ಮೊನ್ನೆ ಒಂದು ಕ್ಲಿಪ್ ಅಲ್ಲಿ ನೋಡಿದೆ, ರಜತ್ ಇಸ್ ಅ ಬಾರ್ನ್ ಲೀಡರ್ ಅಂತ. ಮೀನ್ಸ್ he is bringing his own ideas and factors into the team. That is what Ruturaj Gaikwad is missing nan prakara. Like you need to be a kind of an you need to be yourself. Sai Sudarshan ಆಡ್ತಾ ಇದ್ದಾನ
ಗಿಲ್ ಹೌದಾ? ಅಪ್ಡೇಟ್ ಕೊಟ್ಟಿದ್ದಾನೆ. ಸುದರ್ಶನ್ ಇಸ್ ಫೈನ್ ಅಂಡ್ ಎಕ್ಸ್ಪೆಕ್ಟೆಡ್ ಟು ಪ್ಲೇ ಇನ್ ಅಪ್ಕಮಿಂಗ್. Also, why I feel we have another edge is Rashid Khan is not looking the same dangerous bowler anymore. ಲಾಸ್ಟ್ 2 ಮ್ಯಾಚಸ್ ಅಲ್ಲಿ ಯಾರು ರಪ್ಪ ಅಂತ ಹೊಡಿತಾ ಇದಾರೆ ಎಲ್ಲಾರು ಅವನಿಗೆ. ಐ ಥಿಂಕ್ ಕೊಹ್ಲಿ ಆಲ್ಸೋ ವಿಲ್ ಗೋ ಫಾರ್ ಸ್ಲಾಗ್ ಸ್ವೀಪ್ ಅಗೇನ್. ಎಕ್ಸಾಕ್ಟ್ಲಿ, ಅವನ್ನ ರಾಶಿದ್ ನ ಹಿಂಗ್ ಫಿಗರ್ ಔಟ್ ಮಾಡಕ್ ಜಾಸ್ತಿ ಟ್ರೈ ಮಾಡಿಲ್ಲ. ಎಲ್ಲರೂ ಸ್ಟ್ರೇಟ್ ಆಡಿ ಔಟ್ ಆಗ್ತಾ ಇದ್ರು, ಇವಾಗೆಲ್ಲ ಅಡ್ಡ ಬೀಸ್ತಾ ಇದ್ದಾರೆ ರಾಶಿದ್ಗೆ. ಬರ್ತಾ ಇದ್ದಂಗೆ ಕಾಲ್ ಊರ್ತಾರೆ, ಮಂಡಿ ಊರ್ತಾರೆ, ಸ್ವೀಪ್ ಹೊಡಿ, ರಿವರ್ಸ್ ಸ್ವೀಪ್ ಹೊಡಿ, ಹಂಗೆ ರನ್ಸ್ ಎತ್ತುತ್ತಾ ಇರೋದು. ಅವ್ನ್ ಕೊಹ್ಲಿ ಸ್ಲಾಗ್ ಸ್ವೀಪ್ ಕರೆಕ್ಟ್ ಆಗಿ ಟೈಮ್ ಮಾಡ್ದ ಅಂದ್ರೆ ವರ್ಕೌಟ್ ಆಗುತ್ತೆ. ಅವ್ರ ಟೀಮ್ ಅಲ್ಲಿ ಜಾಸ್ ಬಟ್ಲರ್ ಬೇರೆ ಇದಾನಲ್ಲ, ಮರ್ತೇ ಹೋಯ್ತು. ಅವ್ನು ನನ್ಗೆ ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಯರ್ಸ್. ಅವ್ನ್ ಇಫ್ ಹಿ ಸ್ಟೇಸ್ ನೋ till the end, he'll close the match no matter what. And they were almost closing the match against ಯಾವ ಟೀಮ್ ಅದು? ವೈಶಾಖ್ ಆಡಿದ್ದು ಪಂಜಾಬ್. They were almost winning. ಪಂಜಾಬ್. Then ವೈಶಾಖ್ ಬಂದು wide ಹಾಕಿ they've just pulled it in 2 overs. So our top order na ನೀನು ತೆಗೆದ್ಬಿಟ್ರೆ ಬೇಗ, I don't think they have middle order, very strong middle order. Tewatia ಎಲ್ಲ ಹಾರ್ಡ್ ಹಿಟ್ಟರ್ಸ್ ಇಲ್ಲ. ಅವ್ನು ಯಾರೋ ರುದರ್ಫೋರ್ಡ್ ಅಂತಾರೆ. ಲಿಟ್ರಲಿ their middle order is weak. ಬೌಲಿಂಗ್ ಅಷ್ಟೇ, ಶಮಿ ಇಲ್ಲ, ಸಿರಾಜ್ ಬರ್ತಾ ಇದಾರೆ ವಾಪಸ್ಸು. ಸಿರಾಜ್ ಇಷ್ಟು ವರ್ಷ ಮಾಡಿದ್ರು ಮೊನ್ನೆ. ಸಿರಾಜ್ಗೆ ಒಳ್ಳೆ ಪೇಸಿ ಟ್ರ್ಯಾಕ್ ಕೊಟ್ಟು ಬೌನ್ಸ್ ಕೊಟ್ರೆ ಚೆನ್ನಾಗಿ ಮಾಡ್ತಾರೆ. ಐ ಥಿಂಕ್ they'll do well. ವೇರಿಯೇಷನ್ಸ್ ಹಾಕಿದ್ನಲ್ಲೋ ಸಿರಾಜ್. ಫಸ್ಟ್ ಟೈಮ್ ನಾನು ಸಿರಾಜ್ ವೇರಿಯೇಷನ್ ಹಾಕಿದ್ ನೋಡಿದ್ ಇಷ್ಟು ವರ್ಷದಲ್ಲಿ. ಅವ್ನು ಹಿಂಗ್ ಸ್ವಿಂಗ್ ವಾಪಸ್ ಬಂದಿದೆ. ಕಟ್ಟರ್ ಹಾಕ್ದ, ಫ್ಲೋರ್ ಒಂದು ಕನ್ಸಿಸ್ಟೆಂಟ್ ಆಗಿ ಹಾಕ್ದ. ರೋಹಿತ್ ಶರ್ಮಾ ವಿಕೆಟ್ ವಾಸ್ ಸೂಪರ್. So still I feel it is 60-40 ನನ್ನ ಪ್ರಕಾರ. Because ನನಗೆ ಅವರು ಲೋಮ್ರವರು ಅನುಜ್ ರಾವತ್ ನ ಆಡಿಸ್ಬೇಕಪ್ಪ, ಬ್ಯಾಂಗ್ಳೂರ್ ಬಾಯ್ಸ್ ಅಂತ. I don't think ಅವ್ರು ಏನು ಚೇಂಜ್ ಮಾಡಲ್ಲ ಅನ್ಸುತ್ತೆ. ಆಡಿಸ್ಬೇಕಲ್ಲ ಏನಕ್ಕೋ. ಲೈಕ್ ಅವನು ಆ ಫೀಲ್ಡ್ ಅಲ್ಲೇ 10-15 ರನ್ ಸೇವ್ ಮಾಡ್ತಾನೆ. ಬ್ಯಾಟಿಂಗ್ 150-180 ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ತಾನೆ. I think they want to give a left-hander in between there. I feel. Rutherford nets ಅಲ್ಲಿ ಇನ್ನ ಚೆನ್ನಾಗಿ ಆಡ್ತಾ ಇದ್ದಾನೆ ಅನ್ಸುತ್ತೆ. Hitting the ball much more cleanly. ಅಷ್ಟೇ. Also, one more stat is Virat Kohli's record in Chinnaswamy last season when he was holding orange cap is brilliant. Like 470 runs around in 10 matches with strike rate of 160. So Virat Kohli is fine. On anchor ತರ ಇಟ್ಕೊಂಡು ಆಡ್ಬೇಕು, but it depends on everyone else this season. Now Virat Kohli namಕೊಂಡು, like that's what I liked about our last game. Virat Kohli is ಏನು contribution ಏನು, nothing much. No, everyone added 30 eventually. ಅದೇ ಟೀಮ್ ತರ ಆಡಿದ್ರು. ಟೀಮ್ 3 players plus 8 ತರ ಆಡ್ಲಿಲ್ಲ. Correct. So ನಿಮ್ಮ ಪ್ರಕಾರ ಗೋಯಿಂಗ್ ಫಾರ್ವರ್ಡ್ ವೈಲ್ಡ್ ಕಾರ್ಡ್ ಯಾರು, ಗೇಮ್ ಚೇಂಜರ್ಸ್ ಯಾರು ಫಾರ್ GT? ಫಸ್ಟ್ GT ಮುಗಿಸ್ಬಿಡೋಣ, ಆಮೇಲೆ RCB ಪ್ರಿಟಿ ಮಚ್ ಎಲ್ಲರಿಗೂ ಗೊತ್ತಿರೋದೆ. ಸೊ ನಿಮ್ ಪ್ರಕಾರ ವೈಲ್ಡ್ ಕಾರ್ಡ್ GTಗೆ ಯಾರಾಗ್ಬೋದು ಇಫ್ ಅಟ್ ಆಲ್ ಗೇಮ್ ಟರ್ನ್ಸ್ ಇನ್ ದೇರ್ ಫೇವರ್? ಗೇಮ್ ಚೇಂಜರ್ ಯಾರಾಗ್ಬೋದು? I think ಒಳ್ಳೆ ಪಿಚ್ ಕೊಟ್ರೆ I think Butler ಅನ್ಸ್ತಾ ಇದೆ. Like he likes this kind of pitches. ನಿನಗೆ ಫೇವರೇಟ್ ಅಂತ ಅದೊಂದು ಅವನ ಮೇಲೆ ಬೆಟ್ಟಿಂಗ್ ಹಾಕ್ಬಿಡಕ್ಕೆ. ಎನಿವೇಸ್ ಬೌಲಿಂಗ್ ಅಲ್ಲಿ ಹೇಳಿ ಕುಶಲ್ ಗೋವಿಂದ್. ಬೌಲಿಂಗ್ ಅಂತ ನೀನು GT ಬೌಲಿಂಗ್ ಜಸ್ಟ್ ಅಲ್ಲ, ಬ್ಯಾಟಿಂಗ್ ಅಲ್ಲಿ ಇದೆ. ಬೌಲಿಂಗ್ ಅಲ್ಲಿ ಯಾರಾದ್ರೂ ಗೇಮ್ ಚೇಂಜರ್ ಬೇಕಲ್ಲ. ಸಾಯಿ ಕಿಶೋರ್ ಸಕ್ಕದಾಗಿ ಆಗ್ತದೇನೋ ಅವ್ರ ಕಡೆ. ಹಾರ್ದಿಕ್ ಪಾಂಡ್ಯ ಅವನೇ ತಾನೆ? ಹಾರ್ದಿಕ್ ಪಾಂಡ್ಯ ಸೂಪರ್ ಆಗಿ ಬೌಲಿಂಗ್ ಮಾಡ್ತಿದ್ದಾನೆ. ಐ ಆಮ್ ವೆರಿ ಇಂಪ್ರೆಸ್ಡ್ ವಿತ್ ಇಟ್. ಐ ಥಿಂಕ್ he'll still continue to do well. ಅಭಿ, ನನಗನ್ಸುತ್ತೆ ಔಟ್ ಆಫ್ ದ ಬ್ಲೂ ಪ್ಲೇಯರ್ಸ್ ಯಾರಾದ್ರೂ ಬರ್ಬೋದು. ಅವ್ರು ಏನಾದ್ರು ಚೇಸ್ ಮಾಡಿದ್ರೆ ಐ ಫೀಲ್ ತೆವಾಟಿಯಾ ವಿಲ್ ಬಿ ಅ ಕ್ರೂಷಿಯಲ್ ಫ್ಯಾಕ್ಟರ್. ಅದನ್ ಬಿಟ್ರೆ ಪ್ರಸಿದ್ಧ ಕೃಷ್ಣ ಬ್ಯಾಂಗ್ಳೂರ್ ಬಾಯ್, ಬಟ್ ಅವ್ನ್ ಲಾಸ್ಟ್ 2 games, ಲಾಸ್ಟ್ ಮ್ಯಾಚ್ ಎಸ್ಪೆಷಲಿ ವೇರಿಯೇಷನ್ ಸಕ್ಕದಾಗಿ ನೈಲ್ ಮಾಡ್ದ. ಲೆಂತ್ ವೇರಿಯೇಷನ್ ಎರಡೂನು. ಅವ್ನ್ ಬ್ಯಾಂಗ್ಳೂರಲ್ಲೂ ಅದೇನಾದ್ರು ಮಾಡ್ಬಿಟ್ರೆ ಅಲ್ಲ ಅದೇ ಪಿಚ್ ಡಿಪೆಂಡೆಂಟ್, ಗೊತ್ತಿಲ್ವಲ್ಲಪ್ಪ ಪಿಚ್ ಹೆಂಗಿರುತ್ತೆ ಅಂತ. ಅಕಸ್ಮಾತ್ ಇಫ್ ಹಿ ನೇಲ್ಸ್ ದ ಸೇಮ್ ಪರ್ಫಾರ್ಮೆನ್ಸ್ ಕಷ್ಟ ಆಗುತ್ತೆ. ಸೊ ನಂಗೆ ಅವ್ರಿಬ್ರು ಬಟ್ಲರ್ ಎಸ್ ಡೆಫಿನೆಟ್ಲಿ ಅವ್ನ್ ಗೇಮ್ ಚೇಂಜರ್ ಎನಿ ಡೇ. ಬಟ್ ಅದನ್ ಬಿಟ್ರೆ ಇನ್ಯಾರಂತ ಒಂದೇ ಸಾಕು ಎಲ್ಲ ಫುಲ್ ಟೀಮ್ ಹೇಳ್ಬಿಟ್ರೆ ಅವ್ರಿಗೆ ಗೆಲ್ಲದಲ್ವಾ? RCBಗೆ ಯಾರು ವೈಲ್ಡ್ ಕಾರ್ಡ್ ಗೇಮ್ ಚೇಂಜರ್? RCBಗ ಮನೋಜ್ ಪಾಂಡ್ಗೆ ಈಗ ತಾನೇ ಯುಗಾದಿ ಫ್ರೆಶ್ ಆಗಿ ವಿಶ್ ಮಾಡಿದ್ದಾರೆ ಪಾಪ. ಇನ್ನೊಂದು ಕ್ಯಾಚ್ ತಗೊಂಡಾನೆ, ಇನ್ನೊಂದು ಕ್ಯಾಚ್ ಸಬ್ಸ್ಟಿಟ್ಯೂಟ್ ಆಗಿ. ಮಾಮ್ಸ್
ಆನ್ ದ ಗ್ರೌಂಡ್ ಆಡೋರ್ ಬಗ್ಗೆ ಕೇಳ್ತಿರೋದು, ಬೆಂಚ್ ಮೇಲೆ ಕೂತಿರೋರಲ್ಲ. ಅವ್ನ ಆಡ್ಸಲ್ಲ ಅಂತ ಗೊತ್ತು ನಂಗೂ ನಿಂಗು. ಯಾಕೆ ಮನೋಜ್ ಮಾಡಿ ಹೇಳೋ. ಐ ಫೀಲ್ ಸ್ವಿಂಗ್ ಏನಾದ್ರು ಇದ್ರೆ ಭುವಿ ಬೌಲಿಂಗ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ಅದೇ ವಿರಾಟ್ ನ ಲಿಂಚ್ ಪಿನ್ ಮೋಸ್ಟ್ ವಿರಾಟೇಪ. ವಿರಾಟ್ ಇವ್ರೇನಾದ್ರು ಬುದ್ಧಿ ಉಪಯೋಗಿಸಿ ಲಿಯಮ್ ಲಿವಿಂಗ್ಸ್ಟನ್ ನ 1 ಡೌನ್ ಅಥವಾ 2 ಡೌನ್ ಕಳ್ಸಿದ್ರೆ ಬಿಫೋರ್ ಸ್ಪಿನ್ನರ್ಸ್ ಕಮ್, ಲಿವಿಂಗ್ಸ್ಟನ್ ಒಂದು 20 ಬಾಲ್ ಆಡಿ 60 ರನ್ ಹೊಡೆದ್ಬಿಟ್ರೆ ಅದು ಗೇಮ್ ಚೇಂಜರ್ ಆಗುತ್ತೆ. ನಮ್ಮ ಇದಿದಾರಲ್ಲ ಸ್ಕೌಟ್ ಇದಾರಲ್ಲ, ಬೆಸ್ಟ್ ಸ್ಕೌಟ್ RCBದು, ನಿಮ್ಗೆ ಗೊತ್ತು ಯಾರು ಅವ್ರ ಅದು ಫೇವರೇಟ್ ಪ್ಲೇಯರ್. world ಈಗ ಕರೆಂಟ್ಲಿ 1 ಡೌನ್ ಬರ್ತಾ ಇದ್ರಲ್ಲ, ಅವ್ನು favorite player ಸ್ಪಿನ್ ಕೋಚ್ ಬೇರೆ ಅಣ್ಣ. ಅವನ್ಗೆ ಫೇವರೇಟ್ ಪ್ಲೇಯರ್ ಅಂತ ಅವನು. ಮೊನ್ನೆ ವಿಡಿಯೋ ಹಾಕಿದ್ರು ಇವರು RCB ಅವರು. ಅವನು ಈ DDP ಬಂದಿದ್ನಲ್ಲ, ಸೊ ಈ ಮೆನ್ಷನ್ಸ್ ದಟ್ ಯು ಹ್ಯಾವ್ ಬೀನ್ ಮೈ ಫೇವರೇಟ್. ಎಸ್, ನಮ್ಮ ಇನ್ನೊಬ್ಬ ಸ್ಕೌಟ್ ಇದಾರಲ್ಲ ಅವರು, ಅದೊಂಥರ ಹಿ ಹೂ ಶಾಲ್ ನಾಟ್ ಬಿ ನೇಮ್ಡ್ ಆತರ. RCB ಎಲ್ಲ ಚೇಂಜ್ ಆಗಿದ್ದಾರೆ, ಅವ್ರು ಹಂಗೆ ಇದಾರೆ. ಎಷ್ಟೇ ಸೋತ್ರು ಅವ್ರು ಹಂಗೆ ಇದಾರೆ ನಮ್ ಸ್ಕೌಟ್. ವಿರಾಟ್ ಬಿಟ್ರೆ ಅವನೇ ಲಾಂಗೆಸ್ಟ್ ಇರೋದು. ಆಮೇಲೆ ಗೂಗಲ್ ಮಾಡು. ಏನೋ ನೀವು ಡ್ಯಾನಿಶ್ ಬಗ್ಗೆ ಮಾತಾಡ್ತಾ ಇದೀರೇನೋ ನೀವು. ಡ್ಯಾನಿಶ್ ಸೇದ್ ಬಿಡು. ಸೊ ಐ ಪರ್ಸನಲಿ ಫೀಲ್ ಗೋಪಾಲನ್ ಕೃಷ್ಣರಾಜನ್ ತರ ಇದೆ ಅವನ ಹೆಸರು. ಸೊ ಐ ಥಿಂಕ್ DDP ಡ್ರಾಪ್ ಮಾಡಲ್ಲ 1 ಡೌನ್ ಇಂದ. ಸೊ ಲಿಯಾಮ್ ವಿಂಗ್ಸ್ಟನ್ ಮಾಡ್ತಾರೆ, ಅದನ್ನೇ ಹೇಳಿದ್ದು. ಸೊ ಲಿಯಾಮ್ ಅವ್ನು ಹೇಳಿದ್ನಲ್ಲ, ಐಡಿಯಲಿ ಲಿಯಾಮ್ ಬಂದ್ರೆ 1 ಡೌನ್ ಇಟ್ಸ್ ಬೆಟರ್. ಬಟ್ ನನ್ ಪ್ರಕಾರ DDP ಆಡಿಸ್ತೀರಾ, ನಾವು 3 ಜನನ ಟಿಮ್ ಡೇವಿಡ್ ಬದಲು ಬೆಥೆಲ್ನೇ ಆಡಿಸ್ಬಿಡ್ಬೋದು 1 ಡೌನ್ RCG ಹೋದ್ರೆ. ಬಟ್ ರೈಟ್ ನೌ ಐ ಡೋಂಟ್ ಥಿಂಕ್ ದೇ ವಿಲ್ ಮೇಕ್ ಎನಿ ಚೇಂಜಸ್. They shouldn't also, first of all. ನಿಮ್ಗೆ ಹೇಳಪ್ಪ, ನೀವ್ ಹೇಳಿ. I want Jitesh Sharma to have a good game actually. But ಅಲ್ಲಿವರೆಗೂ ಬ್ಯಾಟಿಂಗ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನೀನು. ಅಲ್ಲಿವರೆಗೂ ಬರಬಾರ್ದು, but I want him to have a good game so that everyone is fresh. ಹಂಗೆ ರೆಡಿ ಫಾರ್ ಹೇಸಲ್ವುಡ್ ಬಿಟ್ರೆ ನಾನು ಬೇರೆ ಯಾರನ್ನು ಪಿಕ್ ಮಾಡಲ್ಲ ಈ ಸೀಸನ್. ಎಲ್ಲಾ ಮ್ಯಾಚ್ ಅವನೇ ಪಿಕ್ ಮಾಡ್ತೀನಿ. ಬೌಲಿಂಗ್ ಐ ಫೀಲ್ ಇಟ್ಸ್ ಹೇಸಲ್. ನೆಟ್ಸ್ ಅಲ್ಲಿ ಬಾರಿಸ್ತಾ ಇದ್ದಾನಂತೆ, ಅವ್ನು ಆಡ್ಸೋ ಚಾನ್ಸ್ ಇದೆಯಾ? And DDP, I think that moment DDP fails, he will be direct entry. I think DDP will get his chances. I feel Salt will be a game changer. I think Chinnaswamy Stadium na 60 meters ಅವ್ರ ಅಣ್ಣ ಮುಟ್ಟಿದ್ರೆ ಹೋಗುತ್ತೆ. I feel especially because he comes in the top, he gets the majority of good balls. Right. As long as Siraj ಅಣ್ಣ ಒಳಗಡೆ ಬಿಟ್ಟು ಅವ್ರನ್ನ ತೆಗಿಲಿಲ್ಲ ಅಂದ್ರೆ I feel they are the thing. ಸೊ ನಿಮ್ ಫೈನಲ್ ವರ್ಡಿಕ್ಟ್ RCB ವರ್ಸಸ್ ಎಷ್ಟು ಪರ್ಸೆಂಟೇಜ್, ಯಾರು ಗೆಲ್ತಾರೆ? RCB ಕೂಡ ವಿನ್ ಅನ್ಸ್ತಾದೆ ಆರಾಮಾಗಿ. ನಮ್ದು GT ಮೇಲೆ ರೆಕಾರ್ಡ್ ಚೆನ್ನಾಗಿದೆ. ಹೌದು, ಲಾಸ್ಟ್ ಟೈಮ್ GT ಮೇಲೆ ವಿಲ್ ಜಾಕ್ಸ್ ಬೆಂಗಳೂರಲ್ಲಿ 20 ಬಾಲ್ಗೆ ಏನೋ ಸೆಂಚುರಿ ಹೊಡೆದಿದೆ, 40 ಬಾಲ್ ಸೆಂಚುರಿ ಹೊಡೆದಿಲ್ಲ. ಹೌದು, ಸೆಂಚುರಿ ಎಲ್ಲ ಮಿಡ್ ವಿಕೆಟ್ ತಲೆ ಮೇಲೆ 6 ಹೊಡೆದ 4-5. Rashid 15-35 balls, 100 in 50 balls. Last 12 balls ಅಲ್ಲಿ ಏನೋ ಬಂತು ಅವನಿಗೆ. ಯಾರು? ಜಾಕ್ಸಾ? ಜಾಕ್ಸ್ ಲಾಸ್ಟ್ ಹೋಮ್ ಗ್ರೌಂಡ್ ಅಲ್ಲಿ, ಅಹಮದಾಬಾದ್ ಅಲ್ಲ, ಹೋಮ್ ಅಲ್ಲ, ಬೆಂಗಳೂರಲ್ಲಿ. ನಿಂಗೆ ಅನ್ಸುತ್ತೆ ಅಭಿ? ಎಷ್ಟು ಕೊಡ್ತೀಯ ನೀನು? 60-40 RCB. ನೀನಂದೆ ಅಂದೆ 80-20 ಅಂದೆ ನೀನು. ನಾನು 65-35 ಅಂದೆ. 65-35. So we're still playing it safe, I feel, which is fine. I feel ನನ್ನ ಪ್ರಕಾರ I feel it's going to be easy game for RCB. Chasing team win ಪ್ರಕಾರ ಯಾರು ಚೇಸ್ ಮಾಡ್ತಾರೋ ಅವ್ರಿಗೆ ಸರ್ ಅಷ್ಟೇ. I still feel ನಾವು ಬ್ಯಾಟಿಂಗ್ ಫಸ್ಟ್ ಆಡಿದ್ರು we are going for it. I feel this time ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ 300 ಹೊಡಿಬೇಕು, easy, close at 250 ಮೇಲೆ ಹೊಡಿಬೇಕು. So and also home crowd, plus we are coming off 2 wins. So home crowd support, momentum, pretty much ಎಲ್ಲಾರು ಫಾರ್ಮ್ ಅಲ್ಲಿ ಇರೋಂಗೆ ಕಾಣಿಸ್ತಾ ಇದ್ದಾರೆ, ಯಾರು ಆಫ್ ಕಲರ್ಸ್ ಇಲ್ಲ. ಸೊ ಟಚ್ ವುಡ್, ಬಟ್ ಐ ಫೀಲ್ it's gonna be an easy win because ಅವ್ರ ಕಡೆ ತುಂಬಾ ಲೂಪ್ ಹೋಲ್ಸ್ ಇದೆ. ಲೈಕ್ ಸ್ಟಾಪ್ ಆರ್ಡರ್ ತೆಗೆದ್ರೆ ಅವ್ರ ಬ್ಯಾಟಿಂಗ್ ಇಲ್ಲ, ಬೌಲಿಂಗ್ ಅಲ್ಲಿ ಸಿರಾಜು ಮತ್ತೆ ಸ್ಟಾರ್ಟಿಂಗ್ ಸ್ವಿಂಗ್ ಆಗಿಲ್ಲ ಅಂದ್ರೆ ವೆರಿ ಐ ಡೋಂಟ್ ರಿಮೆಂಬರ್ ಸಿರಾಜು, ಪ್ರಸಿದ್ದು, ರಶೀದ್ ಬಿಟ್ರೆ I don't remember any game changer. Sai Kishore and all, I think it's fine.
ಆದ್ರೆ ನಿಮ್ ಬಂಡ್ ಧೈರ್ಯ ಗುರು. 2008 ಇಂದ ನಾವು ನಿಖಾ ಆಗ್ತಾ ಬಂದಿದೀವಿ, 18ನೇ ವರ್ಷ. ಅಷ್ಟು PTSD ಇದೆ ನನಗೆ. ಒಂಥರ ಯಾವುದೇ ಧೈರ್ಯದಲ್ಲೂ ಈಸಿ ವಿನ್ ಅಂತ ಹೇಳಕ್ಕಾಗಲ್ಲ, 80-20 ಅಂತೆಲ್ಲ ಹೇಳಕ್ಕಾಗಲ್ಲ. ನನಗೆ ಈಸಿ ವಿನ್ ಅಂದ್ರೆ 75-25 ಹೇಳ್ತಾ ಇದ್ದೀನಿ. 60-40 ಅಷ್ಟು ಕಷ್ಟ ಇರಲ್ಲ ಅಂತ ನನ್ನ ಪ್ರಕಾರ, ಬಿಕಾಸ್ ಆಫ್ ದ ವೇ ವಿ ಆರ್ ಪ್ಲೇಯಿಂಗ್ ಅಂಡ್ ಬಿಕಾಸ್ ಆಫ್ ಎವ್ರಿಥಿಂಗ್. ಐ ಫೀಲ್ ದೇರ್ ಇಸ್ ಅ ಕಂಪ್ಲೀಟ್ ಚೇಂಜ್ ಆಫ್ ಮೈಂಡ್ ಸೆಟ್. ಬ್ಯಾಕ್ ರೂಮ್ ಸ್ಟಾಫ್ ಚೇಂಜ್ ಆಗಿರೋದು. ಇವನ್ ದಟ್ ಸಿಂಪಲ್, ಅವ್ನು ಯಾರು ಎಡ್ಜ್ ಆದ್ನಲ್ಲ, ದೀಪಕ್ ಕೂಡ ಯಾರ್ ಕಾರ್ಡ್ ಬಿಹೈಂಡ್ ರಿವ್ಯೂ ತಗೊಂಡು ವಿರಾಟ್ ಕೊಹ್ಲಿ ಕೇಳಿದ್ನಲ್ಲ, ರಜತ್ being okay with taking, not because Virat. So I feel as a team they're looking very good. ಯಾರು ಒಬ್ಬ ಆಚೆ ಬರ್ತಾ ಇಲ್ಲ. ಮುಂಚೆ ಹೆಂಗಿತ್ತು, ABD, ವಿರಾಟ್, ಗೇಲ್, ಬರೀ ಇವರೇ ಕಾಣಿಸ್ತಾ ಇದ್ದಿದ್ದು, ಇಲ್ಲ ಮ್ಯಾಕ್ಸ್ವೆಲ್. Now I feel there is a team which is coming across. ಅದೇ ಇವರು 30 for 3 in 5 overs ಆದ್ರೂ ಬ್ಯಾಟಿಂಗ್ ವಿಕೆಟ್ ಆದ್ರೆ they'll finish with 180 ಈಗಿರೋ ಟೀಮ್ಗೆ. ಮುಂಚಿನ ಟೀಮ್ಗೆ 30 for 3 ಅಂದ್ರೆ ಗೇಲ್ ಗಾನು, AB ಗಾನು, ವಿರಾಟ್ ಗಾನು, ಅಲ್ಲಿ ಮುಗೀತಲ್ಲ. 60-70 ಮುಗಿಸ್ಕೊಂಡ್ರು ಅವರು. Perfect. Great. Thank you, people. Thank you for signing in. Thank you, Kushal. Thank you, Abhijit from America. They are ಒಳ್ಳೇದ್ ಮಾಡ್ಲಿ. ಅದಕ್ಕೆ they both look fresh and I've just woken up. And ನಾಳೆ ಗೆದ್ರೆ ತಿರ್ಗಾ ಕ್ವಿಕ್ ಪೋಸ್ಟ್ ಮ್ಯಾಚ್, ಇಲ್ಲ ತಿರ್ಗಾ ಇದೇ ರೀತಿ ನೆಕ್ಸ್ಟ್ ಮ್ಯಾಚ್ ಮುಂಚೆ ಬರ್ತೀವಿ ಅದ್ರ ಬಗ್ಗೆ ಮಾತಾಡೋದಕ್ಕೆ. Please like the channel, subscribe to the channel, hit the bell icon for the notification. RCB ಗೆಲ್ಲಿ. ಇದು ಬರೀ RCB supporters channels, guys. Please. So please subscribe to the channel. Thank you, Abhi. Thank you, Kushal. Thank you. Signing off. See you soon.